ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ವಿಸಿಟ್ KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಂತೋಷಿ ಸರೋವರ್ ಲಾಡ್ಜ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆ. ಗ್ರಂಥಾಲಯಗಳ ಮೂಲಕ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸಿ ಚಂದ್ರಶೇಖರ್ ನಾಯ್ಕ್. ನೀರಿಗಾಗಿ ವಸತಿ ನಿಲಯ ವಿದ್ಯಾರ್ಥಿನಿಯರ ಪ್ರತಿಭಟನೆ. ಜಿಲ್ಲೆಯಿಂದ ಅಬ್ದುಲ್ ವಾಹಿದ್ ವರ್ಗಾವಣೆಗೆ ಒತ್ತಾಯ. ನಗರದ ವಾರ್ಡ್ ನಂಬರ್ 12ಕ್ಕೆ ಚುನಾವಣೆ. ಸೌಲಭ್ಯ ಕೊಡುವ ಅಭ್ಯರ್ಥಿ ಆಯ್ಕೆ ಮತದಾರರ ಆದ್ಯತೆಯಾಗಲಿ, ಅವಿರೋಧ ಆಯ್ಕೆ ನಡೆಯಲಿ ಎನ್ ಮಹಾವೀರ್. ಚಳಿಗಾಲದ ಅಧಿವೇಶನದಲ್ಲಿ ರಾಯಚೂರು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಕಲ್ಯಾಣ ಕರ್ನಾಟಕ ಅನುದಾನ ವಿಷಯ ಬಗ್ಗೆ ಪ್ರಸ್ತಾವನೆ. ಚಿತ್ರಕಲಾ, ಸಂಗೀತ, ರಂಗ ಶಿಕ್ಷಕರ ನೇಮಕಕ್ಕೆ ಆಗ್ರಹಿಸಿ AIDSOದಿಂದ ಚಿತ್ರ ಬಿಡಿಸಿ ಪ್ರತಿಭಟನೆ. ಕಾಮಗಾರಿ ಬಿಲ್ ಮಂಜೂರು ಮಾಡಲು ಕಮಿಷನ್ ಕೇಳುತ್ತಿರುವ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಒತ್ತಾಯ. ವಾರ್ಡ್ ನಂಬರ್ 21ರಲ್ಲಿ ವಿವಿಧ ಬಡಾವಣೆಗಳಲ್ಲಿ ಬೋರ್ವೆಲ್ ದುರಸ್ತಿ ಮಾಡಿಸಿ ನೀರು ಒದಗಿಸಲು ಒತ್ತಾಯ. ಡಿಸೆಂಬರ್ 17ರಂದು ಮಾದಿಗ ಮುನ್ನಡೆ, ಮಾದಿಗರ ಆತ್ಮಗೌರವ ಜಿಲ್ಲಾ ಸಮಾವೇಶ. ಮತ್ತು ವೃತ್ತಿಪರ ಬಾಲಕಿಯರ ವಸತಿ ನಿಲಯಕ್ಕೆ ಮೂಲ ಸೌಲಭ್ಯ ಕಲ್ಪಿಸಿ ವಿನೋದ್ ರೆಡ್ಡಿ. ವಾರ್ತೆಗಳ ವಿವರ. ನಗರದ ಸಂತೋಷಿ ಸರೋವರ ಲಾಡ್ಜ್ನ ಕೊಠಡಿ 113ರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆಯಾಗಿದೆ. ನಗರದ ಸಂತೋಷಿ ಸರೋವರ ಲಾಡ್ಜ್ನ ಕೊಠಡಿ 113ರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆಯಾಗಿದೆ. ಉತ್ತರ ಪ್ರದೇಶ ಮೂಲದ ನಗಲಬಾರಿ ಜಿಲ್ಲೆಯ ಅತ್ರಾಸ್ ಗ್ರಾಮದ ಸೋನಿ ಗಂಡ ಅವಿನಾಶ್ 23 ವರ್ಷ ಎಂಬ ಮಹಿಳೆ ಮೃತ ದುರ್ದೈವಿ. ಮೃತ ಮಹಿಳೆ ಮತ್ತು ಆಕೆಯ ಪತಿ ಇಬ್ಬರು ಲಾಡ್ಜ್ನಲ್ಲಿ ಕೆಲಸ ಮಾಡುತ್ತಿದ್ದರು ಎಂದು ತಿಳಿದು ಬಂದಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆಯಾಗಿದ್ದು ಘಟನೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಹಾಗೂ ಡಿವೈಎಸ್ಪಿ ಸತ್ಯನಾರಾಯಣ ರಾವ್, ಸಿಪಿಐ ನಾಗರಾಜ್, PSI ಮಂಜುನಾಥ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಘಟನಾ ಸ್ಥಳದಲ್ಲಿ ಇದ್ದ ಮೃತ ಸೋನಿ ಪತಿ ಅವಿನಾಶ್ನನ್ನು ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ.
ಅದು 3 ರೂಮ್ ಕೊಟ್ಟಿವಿ ನಾವು ಬೇರೆ ಬೇರೆ 113 ಅದ 111 ಅದ ಮತ್ತು 110 ಅದ 3 ರೂಮ್ ಕೊಟ್ಟಿದ್ದೇವೆ ಅದು. ಮತ್ತು 2 ಟೆರೆಸ್ ಮ್ಯಾಗೆ 2 ರೂಮ್ ಅದ, ಅದು ಸ್ಟಾಪ್. ಯಾವಾಗ ಆಗಿದೆ ಸರ್ ಇದು ಇನ್ಸಿಡೆಂಟ್? ನಿನ್ನೆ ರಾತ್ರಿ ಆಗ್ಯದ. ನನಗೆ ಬೆಳಿಗ್ಗೆ 6 ಗಂಟೆಗೆ ಅಲ್ಲಿಂದ ಫೋನ್ ಬಂದಿದ್ದರು. ಹುಡುಗ ಏನು ಕೆಲಸ ಮಾಡ್ತಾ ಇದ್ದ, ಹುಡುಗಿ ಏನು ಕೆಲಸ ಮಾಡ್ತಾ ಇದ್ದ? ಹುಡುಗಿ ಏನು ಕೆಲಸ ಮಾಡ್ತಿದ್ದಿಲ್ಲ, ಆಕೆ ರೂಮ್ನಾಗ ಇರ್ತಿದ್ಲು. ಹುಡುಗ ನಮ್ಮ ತಲೆ ಸ್ವೀಟ್ ಪ್ರಿಪೇರ್ ಮಾಡ್ತಿದ್ದೆ. ಒಳಗೆ ಹೋಗಿ ನೋಡಿದ್ರಲ್ಲ ನೀವು, ಏನು ಅನ್ಸಿತ್ತು ಸರ್ ಒಳಗೆ ಹೋಗಿದ್ರಲ್ಲ? ನಾನು ಒಳಗೆ ಹೋಗಿಲ್ಲ ರೀ, ನನಗೆ ಹೇಳ್ತೀರಿ ಆಗಿಲ್ಲ. ಲೇಡೀಸ್ ಇದ್ದ ಸಲ ನಾನು ಹೋಗಿಲ್ಲ. ಅವ್ರು ESI ಅವರು ಬಂದರು, ಅವರೇ ಫಸ್ಟ್ ನೋಡಿದ್ರು. ಆತನ ಗಂಡನ್ನೇ. ಆತ 5 ಗಂಟೆಗೆ ಖುಷಿ ಹೇಳ್ತಿದ್ದ, ಅದು ಸಲ ಹಾಲು ಸಲುವಾಗಿ ಎದ್ದಿದ್ದ. ಅದು ಎದಕ್ಕೆ ನೋಡಿದರೆ ಆಕಿ ನೆನೆ ಹಾಕೊಂಡಿದ್ದ ಈಗ ನೆಲ ಮ್ಯಾಗ ಕುಂತಿದ್ದವು ಇತ್ತು ಅಂತ ಪೊಸಿಷನ್ನಾಗಿ ಇತ್ತು. ನಿಮ್ಮ ಹೆಸರು? ಭಗವಾನ್ ದಾಸ್. ಲಾಸ್ಟ್ 3 ತಿಂಗಳಿಂದ ಕೆಲಸ ಮಾಡ್ತಿದ್ದ. 1 ವರ್ಷದಿಂದ ಮದುವೆ ಆಗಿತ್ತು. 1 ವರ್ಷದಿಂದ ಇಲ್ಲಿ ಇರ್ತಾರೆ ಇಬ್ಬರು ಗಂಡ ಹೆಂಡತಿ ರೂಮ್ನಾಗ. ಮೊನ್ನೆ 20 ದಿವಸದಿಂದ ಡೆಲಿವರಿ ಆಗಿದೆ. ಸ್ವಲ್ಪ ಮೊನ್ನೆ ಸ್ಟಿಚಿಂಗು 2 ಸ್ಟಿಚಿಂಗ್ ಹೋಗ್ಬಿಟ್ಟಿದ್ದು, ಮತ್ತೆ ನಿನ್ನೆ ಮಾಡಿಸ್ಕೊಂಡು ಬಂದಿದ್ರು. ನಿನ್ನೆ ರಾತ್ರಿ ಏನಾಗಿದೆ ಪ್ರಾಬ್ಲಮ್ ಅದನ್ನು ನನಗೂ ಗೊತ್ತಿಲ್ಲ. ಅದು ಇನ್ವೆಸ್ಟಿಗೇಷನ್ ವಿಷಯ. ಈಗ ಎಲ್ಲ ಪೊಲೀಸರು ಬಂದರೆ ಎಲ್ಲ ನೋಡ್ಕೊಂಡಾರ. ಸಿಸೇರಿಯನ್ ಡೆಲಿವರಿ ಆಗಿದೆ. ಹೆಂಗಿದ್ರು ಸರ್ ಗಂಡ ಹೆಂಡತಿ? ಹೆಂಗಿದ್ರು? ಆರಾಮಿತ್ತು. ನಡುವೆ ಏನು ಪ್ರಾಬ್ಲಮ್ ಇದ್ದಿಲ್ಲ, ಏನಿದ್ದಿಲ್ಲ. UP ಅವರು ಹಾತ್ರಸ್. ನಿನ್ನೆ ಗಂಡ ಇರಲಿಲ್ಲ ಸರ್, ಇನ್ಸಿಡೆಂಟ್ ಆದಾಗ ರೂಮ್ನಲ್ಲಿ ಇರಲಿಲ್ಲ. ಇದಾಯ್ತಾ? ರೂಮ್ನಾಗ ಇಬ್ರು ಗಂಡ ಹೆಂಡತಿ ಖುಷಿ ಎಲ್ಲ 3 ರೂಮ್ನಾಗ ಇದ್ರು. ರೂಮ್ನಾಗ ಇದ್ದಾಗ ಈಗ ಈ ಘಟನೆ ಆಗಿರೋದ? ಅಲ್ಲ ಸರ್, ಈಗ ಇವರು UPಲಿಂದ ಬಂದಾಗ ಈ ಅಮ್ಮ ಪ್ರೆಗ್ನೆಂಟ್ ಇದ್ದಳ ಅಥವಾ ಮ್ಯಾರೇಜ್ ಆಗಿ? ಅಲ್ಲ, ಮ್ಯಾರೇಜ್ ಆಗಿ ಬಂದಿದ್ದಳು. ಹಾಂ ರೀ, ಮ್ಯಾರೇಜ್ ಆಗಿ ಬಂದಿದ್ದಳು. ಇಲ್ಲೇ ಮಕ್ಕಳು ಮರಿ ಎಲ್ಲ? ಇಲ್ಲಿ ಎಲ್ಲ ಏನಂತ ಸರ್ ರೀಸನ್ ಏನಂತಿದ್ದಾರೆ ಮೇಲ್ನೋಟಕ್ಕೆ? ರೀಸನ್ ಅದು ಇನ್ವೆಸ್ಟಿಗೇಷನ್ ವಿಷಯ, ನಾನು ಏನು ಹೇಳಕ್ ಬರಲ್ಲ. ನಿಮ್ಮ ಲಾಡ್ಜಲ್ಲಿ ಈ ಘಟನೆ ನಡೆದಿದೆಯಲ್ಲ, ಹಂಗಾಗಿ ಕೇಳ್ತಾ ಇರೋದು ಸರ್. ಅವ್ರೇನು ಸರ್ಕಾರಿ ಶಾಲೆಗಳಲ್ಲಿ ಗ್ರಂಥಾಲಯಗಳ ಮೂಲಕ ಮಕ್ಕಳಿಗೆ ಓದುವ ಹವ್ಯಾಸ ಮತ್ತು ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮುಖ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಹೆಚ್ಚಿನ ಕಲಿಕಾ ಪ್ರೋತ್ಸಾಹವನ್ನು ನೀಡುವಂತೆ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ಹೇಳಿದರು. ಸರ್ಕಾರಿ ಶಾಲೆಗಳಲ್ಲಿ ಗ್ರಂಥಾಲಯಗಳ ಮೂಲಕ ಮಕ್ಕಳಿಗೆ ಓದುವ ಹವ್ಯಾಸ ಮತ್ತು ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮುಖ್ಯವಾಗಿದ್ದು, ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಹೆಚ್ಚಿನ ಕಲಿಕಾ ಪ್ರೋತ್ಸಾಹವನ್ನು ನೀಡುವಂತೆ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ಹೇಳಿದರು. ಅವರು ನಗರದ ಸ್ಟೇಷನ್ ಬಜಾರ್ ಸರ್ಕಾರಿ ಶಾಲೆಯ ಹತ್ತಿರ ಸಭಾಂಗಣದಲ್ಲಿ ಮಹತ್ವಾಕಾಂಕ್ಷಿ ಜಿಲ್ಲೆಯ ಕಾರ್ಯಕ್ರಮದ ಭಾಗವಾಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಕಲಿಕಾ ಟಾಟಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಸರ್ಕಾರಿ ಶಾಲೆಗಳ ಗ್ರಂಥಾಲಯ ನೂಡಲ್ ಶಿಕ್ಷಕರಿಗೆ ಹಾಗೂ ತಾಲೂಕು ಹಂತದ ನೂಡಲ್ ಅಧಿಕಾರಿಗಳಿಗೆ 2 ದಿನದ ತರಬೇತಿ ಕಾರ್ಯಾಗಾರವನ್ನು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಈಗಾಗಲೇ ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಜಿಲ್ಲಾ ಪಂಚಾಯತ್ ವತಿಯಿಂದ ಗ್ರಂಥಾಲಯಗಳು ಇದ್ದು, ಗ್ರಂಥಾಲಯವಿಲ್ಲದಿರುವ ಗ್ರಾಮೀಣ ಭಾಗದ ಶಾಲೆಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸಿ ಅದಕ್ಕೆ ನೂಡಲ್ ಶಿಕ್ಷಕರನ್ನು ನೇಮಕ ಮಾಡುವ ಉದ್ದೇಶವನ್ನು ಹೊಂದಿದ್ದು, ಇದರಿಂದ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಹೆಚ್ಚಿಸಿದಂತಾಗುತ್ತದೆ ಎಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವ ಗ್ರಂಥಾಲಯಗಳಲ್ಲಿ ಹೆಚ್ಚುವರಿ ಪುಸ್ತಕಗಳನ್ನು ನೀಡಲಾಗುತ್ತದೆ ಮತ್ತು ಗ್ರಂಥಾಲಯದ ಶಿಕ್ಷಕರಿಗೆ ಗ್ರಂಥಾಲಯದಲ್ಲಿ ಮಕ್ಕಳಿಗೆ ಯಾವ ರೀತಿಯಾದ ಅಭ್ಯಾಸ ಮಾಡಬೇಕು ಎಂಬುದರ ಬಗ್ಗೆ ತರಬೇತಿ ನೀಡಲಾಗುತ್ತಿದ್ದು, ಎಲ್ಲಾ ಶಿಕ್ಷಕರು ಈ ತರಬೇತಿ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಅರ್ಬನ್ ಸೆಂಟರ್ಸ್ ಅಲ್ಲಿ ಇರುವಂತಹ ಶಾಲಾ ಮಕ್ಕಳಿಗೆ ಗ್ರಂಥಾಲಯ ಓಪನ್ ಮಾಡುವಂತದ್ದು ಏನು ನಾವು ಕಾರ್ಯಕ್ರಮ ಕೈಗೊಳ್ಳುತ್ತೀವಿ. ಅದಕ್ಕೋಸ್ಕರ ನಿಮಗೆ ಒಂದು ಹೇಗೆ ಒಂದು ಗ್ರಂಥಾಲಯನ ನಡೆಸಬೇಕು, ಹೇಗೆ ಮಕ್ಕಳಿಗೆ ಆ ಗ್ರಂಥಾಲಯಕ್ಕೆ ಬಂದು ಓದಿ ಬೇರೆ ಬೇರೆ ಪುಸ್ತಕಗಳನ್ನ ಎಂಜಾಯ್ ಮಾಡೋದಕ್ಕೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಸಣ್ಣ ಕಾರ್ಯಾಗಾರನ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ನಿಮಗೆ ಈ ಐಡಿಯಾದ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಓನ್ ಸ್ವಂತ ಐಡಿಯಾ ಅಂತ ಏನಿಲ್ಲ. ಕರ್ನಾಟಕ ಸರ್ಕಾರ RDPR ಇಲಾಖೆಯವರು ನಡೆಸ್ತಿರುವಂತಹ ರೂರಲ್ ಲೈಬ್ರರೀಸ್ ಏನಿದೆ, RDPR ವತಿಯಿಂದ ನಡೆಸ್ತಿರುವಂತಹ ರೂರಲ್ ಲೈಬ್ರರೀಸ್ ಬಹಳ ವರ್ಷಗಳಿಂದ ನಡೆಸ್ತಾ ಇದ್ದಾರೆ. ಆದರೆ ಅದನ್ನ ಇತ್ತೀಚೆಗೆ ಎಲ್ಲಾ ರೂರಲ್ ಲೈಬ್ರರಿಗಳಿಗೆ ಎಕ್ಸ್ಟ್ರಾ ಫಂಡ್ ಕೊಡಿಸಿ, ಆಮೇಲೆ ಅದನ್ನ ಹೇಗೆ ಎಕ್ಸ್ಟ್ರಾ ಫಂಡ್ ಕೊಡಿಸಿ ಎಕ್ಸ್ಟ್ರಾ ಬುಕ್ಗಳನ್ನ ತರಿಸ್ಕೊಂಡು ಹೇಗೆ ಆ ಲೈಬ್ರರಿ
ಶಾಲೆಗಳನ್ನ ನಡೆಸಬೇಕು ಅನ್ನುವಂಥದ್ದನ್ನ ಟಾಟಾ ಈ ಸಂಸ್ಥೆಯ ಕಲಿಕೆ ಟ್ರಸ್ಟ್ ಅಂತ ಏನಿದೆ ಅವರ ಸಹಯೋಗದಲ್ಲಿ ಎಲ್ಲರಿಗೂ ಲೈಬ್ರರಿಯನ್ಸ್ಗೆ ಟ್ರೈನಿಂಗ್ ಕೊಡಿಸಿ ಆ ರೂರಲ್ ಏರಿಯಾಸ್ ಅಲ್ಲಿ ಈ ಓದುವಂತಹ ಒಂದು ಹವ್ಯಾಸ ಆಗಿರ್ಬೋದು ಅಥವಾ ಓದುವಂತಹ ಒಂದು ಇದನ್ನ ಬೆಳೆಸ್ಕೊಳ್ಳುವಂಥದ್ದು ಹ್ಯಾಬಿಟ್ ನ ಬೆಳೆಸ್ಕೊಳ್ಳುವಂಥದ್ದನ್ನ ಬಹಳ ಚೆನ್ನಾಗಿ ಕಳೆದ ಒಂದು 2 ವರ್ಷದಿಂದ ಮಾಡಲಾಗ್ತದೆ. ಇದನ್ನೇನೆ ನಾವು ಮಕ್ಕಳಲ್ಲಿ, ಯಾಕಂದ್ರೆ ರೂರಲ್ ಲೈಬ್ರರೀಸ್ ಎಲ್ಲಾರ್ಗೂ ಹೋಗ್ಬೋದು ಅಲ್ಲಿದೆ, ಆದ್ರೆ ಶಾಲಾ ಮಕ್ಕಳು ಅಂಡ್ ಅರ್ಬನ್ ಏರಿಯಾಸ್ ಅಲ್ಲಿ ಇರುವಂತಹ ಶಾಲಾ ಮಕ್ಕಳಿಗೆ ಇದೇ ತರ ನಾವು ಅದೇ ತರ ಒಂದು ಲೈಬ್ರರೀಸ್ ನ ತೆಗಿಬೇಕು ಅನ್ನುವಂತಹ ಮನೋಭಾವನೆಯಿಂದ ಇಚ್ಛೆಯಿಂದ ನಾವು ಇದನ್ನ ಪ್ರಾರಂಭ ಮಾಡಿರುವಂತದ್ದು. ನಿಮಗೆ ಜಸ್ಟ್ ಹೇಳಬೇಕು ಅಂತ ಹೇಳಿದ್ರೆ ಐ ಥಿಂಕ್ ಈ ವರ್ಷದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಒನ್ ಆಫ್ ದ ಅವಾರ್ಡ್ಸ್ ತಗೊಂಡಿರುವಂತವರು ಸಿಂಧನೂರು ಅಥವಾ ಗಂಗಾವತಿ ಇಲ್ಲಿ ಇರುವಂತಹ ಈ ರೂರಲ್ ಲೈಬ್ರರೀಸ್ ಹೋಗಿ ಓದ್ಕೊಂಡು ಅಲ್ಲಿ ಇರುವಂತಹ ಪುಸ್ತಕಗಳನ್ನ ಓದಿ ಬರೆದಿರುವಂತಹ ಒಬ್ಬರಿಗೆ ಸಾಹಿತ್ಯ ಪರಿಷತ್ ಅವಾರ್ಡ್ ಬಂದಿರುವಂತದ್ದು. ಅದು ಬಹಳಷ್ಟು ವೈರಲ್ ಕೂಡ ಆಗಿತ್ತು. ನಮಗೆ ಆ ತರ ಉದ್ದೇಶ ಅಂತ ಏನಿಲ್ಲ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ ಮಕ್ಕಳು ಚಿಕ್ಕ ವಯಸ್ಸಿನಿಂದ ಓದುವಂತಹ ಹವ್ಯಾಸ ಬೆಳೆಸ್ಕೊಂಡ್ರು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಆಗ್ಬೋದು. ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಹೋಗ್ಬೋದು, ಡಾಕ್ಟರ್ ಮಾಡ್ಲಿಕ್ಕೆ ಹೋಗ್ಬೋದು, ಕಾಮರ್ಸ್, ಆರ್ಟ್ಸ್ ಆರ್ ಎನಿ ಯಾವುದೇ ಫೀಲ್ಡ್ ಅಲ್ಲಿ ಅವರು ಅವರ ಜೀವನ ಸಾಗಿಸ್ಬೇಕು ಅಂತ ಅನ್ಕೊಂಡ್ರೆ ಓದುವಂತಹ ಒಂದು ಗುಣ, ಓದುವಂತಹ ಒಂದು ಅಭ್ಯಾಸ ಇದೆ ಅಂತ ಹೇಳಿದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ಅವ್ರಿಗೆ ಸಹಾಯ ಆಗೇ ಆಗ್ತದೆ. ಆ ಓದುವಂತಹ ಹವ್ಯಾಸ ಬೆಳೆಸ್ಕೊಳ್ಳೋದಕ್ಕೆ ಅತಿ ಮುಖ್ಯವಾದಂತದ್ದು ಗ್ರಂಥಾಲಯ, ಅದಕ್ಕಿಂತ ಮುಖ್ಯವಾದಂತದ್ದು ಟೀಚರ್ಗಳು. ಇಲ್ಲಿರುವಂತಹ ಟೀಚರ್ಸ್ ಎಷ್ಟು ಅವರಿಗೆ ಎಂಕರೇಜ್ ಮಾಡ್ತೀರಾ. ಡಿಫ್ರೆಂಟ್ ಟೈಪ್ ಬುಕ್ಸ್, ಯಾವುದೇ ತರದ ಬುಕ್ಗೆ ಅವ್ರಿಗೆ ಇಲ್ಲ ಈ ತರದ್ದು ಓದಿ, ಸಮಾಜಶಾಸ್ತ್ರದ ಓದಿ, ಹಿಸ್ಟ್ರಿ ಓದಿ, ಜಿಯೋಗ್ರಫಿ ಓದಿ, ಸೈನ್ಸ್ ಬುಕ್ ಓದಿ, ಎಲ್ಲಾ ತರದ ಬುಕ್ಗಳು ಓದ್ಬೇಕು ನೀವು ಅನ್ನೋದು ನೀವು ಎಷ್ಟು ಅವರಿಗೆ ಎಂಕರೇಜ್ ಮಾಡ್ತೀರಾ ಅಷ್ಟು ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಬೇರೆ ಬೇರೆ ಸಬ್ಜೆಕ್ಟ್ ಗಳ ಬಗ್ಗೆ, ಬೇರೆ ಬೇರೆ ಇಶ್ಯೂಸ್ ಗಳ ಬಗ್ಗೆ ಅವ್ರಿಗೆ ತಿಳಿ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಐಡೆಂಟಿಫೈ ಮಾಡಿರುವಂತದ್ದು ಈ 65 ಶಾಲೆ. ಮೊದಲನೇ ಫೇಸ್ ಅಲ್ಲಿ ನಾವು 15 ಶಾಲೆನ ಐಡೆಂಟಿಫೈ ಮಾಡಿ ಅಲ್ಲಿ ಬಹುತೇಕ ಎಲ್ಲಾ ಶಾಲೆಗಳಲ್ಲಿ ಗ್ರಂಥಾಲಯ ಶುರುವಾಗಿದೆ. ಅದಲ್ದಿರ ಒಂದು ರೌಂಡ್ ಆಫ್ ಟ್ರೈನಿಂಗ್ ಕೂಡ ಆಗಿದೆ. ಈಗ ಮುಂದಿನ 50 ಶಾಲೆಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಈ 50 ಶಾಲೆಗಳಲ್ಲೂ ನಾವು ಐಡೆಂಟಿಫೈ ಮಾಡಿರುವಂತದ್ದು ಎಲ್ಲೆಲ್ಲಿ ಒಳ್ಳೆ ಟೀಚರ್ಸ್ ಇದ್ದಾರೆ, ಎಲ್ಲೆಲ್ಲಿ ಟೀಚರ್ಸ್ ಅವರೇ ಇನೋವೇಟಿವ್ ಆಗಿ ಅವರೇ ಖುದ್ದಾಗಿ ತಂದು ನಾವು ಮಕ್ಕಳಿಗೆ ಈ ಗ್ರಂಥಾಲಯ, ಈ ಬುಕ್ಸ್ ಗಳನ್ನ ಓದೋದಕ್ಕೆ ನಾವು ಎನ್ಕರೇಜ್ ಮಾಡ್ತೀವಿ ಅನ್ನುವಂತ ಶಾಲೆಗಳು, ಟೀಚರ್ಸ್ ಗಳನ್ನ ನಾವು ಆದಷ್ಟು ಐಡೆಂಟಿಫೈ ಮಾಡ್ಕೊಂಡಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಈ ಕಾರ್ಯಾಗಾರದಲ್ಲಿ ಆ ಬುಕ್ಸ್ ಅಲ್ಲಿ ಇದ್ದು ಮಕ್ಕಳಿಗೆ ನೀವೇನಾದ್ರೂ ಓದಿ ಅನ್ನುವಂಥದ್ದು ಮಾತ್ರ ಅಲ್ಲ, ಯಾವ ತರ ಬುಕ್ಸ್ ಓದ್ಬೇಕು, ಬುಕ್ಸ್ ಓದೋದ್ರಲ್ಲೂ ಹೇಗೆ ಅದನ್ನ ಒಂಥರ ಎಂಟರ್ಟೈನಿಂಗ್ ಇದಾಗಿ ಮಾಡ್ಬೋದು, ಆಕ್ಟಿವಿಟಿ ಆಗಿ ಮಾಡ್ಬೋದು, ಅದನ್ನ ಈ ತರ ಹಲವಾರು ವಿಷಯಗಳನ್ನ ಕಲಿಕೆ ಟ್ರಸ್ಟ್ ಅವರಿಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್. ಈ ಸಂದರ್ಭದಲ್ಲಿ ಪ್ರೊಫೆಷನರಿ ಐಎಎಸ್ ಅಧಿಕಾರಿ ಸಾಹಿತ್ಯ ಆಲದಕಟ್ಟಿ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕ ಕೆಡಿ ಬಡಿಗೇರ್, ಜಿಲ್ಲಾ ಯೋಜನಾ ಉಪ ಸಮನ್ವಯ ಅಧಿಕಾರಿ ಇಂದಿರಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಭಂಡಾರಿ, ಜಿಲ್ಲಾ ಮಹತ್ವಾಕಾಂಕ್ಷಿ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿ ಮೊಹಮ್ಮದ್ ಯೂಸುಫ್ ಅಲಿ, ಕಲಿಕಾ ಟ್ರಸ್ಟ್ನ ಡಿ ಶಿವಕುಮಾರ್ ಸೇರಿದಂತೆ ವಿವಿಧ ಶಾಲೆಗಳ ಗ್ರಂಥಾಲಯ ನೋಡಲ್ ಶಿಕ್ಷಕರು, ತಾಲೂಕು ನೋಡಲ್ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಸತಿ ನಿಲಯಕ್ಕೆ ನೀರು ಪೂರೈಸುವಂತೆ ಆಗ್ರಹಿಸಿ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರು ಮಂಗಳವಾರ ರಾತ್ರಿ ಪ್ರತಿಭಟನೆ ನಡೆಸಿದರು. ವಸತಿ ನಿಲಯಕ್ಕೆ ನೀರು ಪೂರೈಸುವಂತೆ ಆಗ್ರಹಿಸಿ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯದಲ್ಲಿ ವಿದ್ಯಾರ್ಥಿನಿಯರು ನಿನ್ನೆ ರಾತ್ರಿ ಪ್ರತಿಭಟನೆ ನಡೆಸಿದರು. ನಗರದ ಹೊರವಲಯದ ಬೋಳಮಾನದೊಡ್ಡಿ ರಸ್ತೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ದಿವಂಗತ ದೇವರಾಜು ಅರಸು ಮೆಟ್ರಿಕ್ ನಂತರ ವೃತ್ತಿಪರ ಬಾಲಕಿಯರ ವಸತಿ ನಿಲಯ ವಿದ್ಯಾರ್ಥಿನಿಯರು ರಾತ್ರಿ ವೇಳೆ ನೀರಿಗಾಗಿ ಪ್ರತಿಭಟನೆ ನಡೆಸಿದ್ದಾರೆ.
ವಸತಿ ನಿಲಯ ಬಾಲಕಿಯರು ಮಾತನಾಡಿ, ಕಳೆದ 1 ತಿಂಗಳಿನಿಂದ ವಸತಿ ನಿಲಯದಲ್ಲಿ ನೀರಿನ ಸಮಸ್ಯೆ ತಲೆದೂರಿದ್ದು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಹಾಸ್ಟೆಲ್ ಮೇಲ್ವಿಚಾರಕಿ ಗಮನಕ್ಕೆ ತಂದಿದ್ದೇವೆ. ವಾರ್ಡನ್ ಕೂಡ ಸಮಸ್ಯೆ ಬಗ್ಗೆ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರು. ಈ ಹಿನ್ನೆಲೆ ಕೆಲ ದಿನಗಳ ಹಿಂದೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ಬೋರ್ವೆಲ್ ಹಾಕಿಸುವುದಾಗಿ ಹೇಳಿ ತೆರಳಿದ್ದರು. ಆದರೆ ಇದುವರೆಗೂ ಯಾವುದೇ ಕೆಲಸವಾಗಿಲ್ಲ. ಹಾಸ್ಟೆಲ್ಗೆ ಅತಿಥಿಗಳಂತೆ ಬಂದು ಹೋಗಿದ್ದಾರೆ ಹೊರತು ನಮ್ಮ ನೀರಿನ ಸಮಸ್ಯೆಯನ್ನು ಪರಿಹರಿಸಿಲ್ಲ ಎಂದು ತಾಲೂಕು ಹಾಗೂ ಜಿಲ್ಲಾಧಿಕಾರಿ ಮಟ್ಟದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಹಾಸ್ಟೆಲ್ ವಾರ್ಡನನ್ನು ವಿಚಾರಿಸಿದರೆ, ಬಾಲಕಿಯರು ನೀರಿನ ಸಮಸ್ಯೆ ಬಗ್ಗೆ ನಮ್ಮ ಗಮನಕ್ಕೆ ತಂದ ಕೂಡಲೇ ನಾವು ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಅವರು ಬೋರ್ವೆಲ್ ಹಾಕಿಸಿಕೊಡುವುದಾಗಿ ಹೇಳಿದ್ದಾರೆ. ಆ ಬಗ್ಗೆ ಯಾವುದೇ ಕೆಲಸಗಳು ಪ್ರಾರಂಭವಾಗಿಲ್ಲ. ಬೋರ್ವೆಲ್ ಹಾಕಿಸಲು ಅನುಮತಿ ಬೇಕು ಎಂದು ಹೇಳಿದರು. ಅದನ್ನು ಕೂಡ ಫಾಲೋ ಮಾಡಲಾಗಿದೆ. ನಗರಸಭೆ ಅಧಿಕಾರಿಗಳನ್ನು ಭೇಟಿ ಮಾಡಿ ನೀರು ಪೂರೈಕೆ ಮಾಡುವಂತೆಯೂ ಕೇಳಲಾಗಿದೆ. ನಾವು ನೀರು ಸರಬರಾಜು ಮಾಡುತ್ತೇವೆ. ನಗರಸಭೆ ನೀರಿನ ಮೇಲೆ ಅವಲಂಬಿತರಾಗಬೇಡಿ. ಬೋರ್ವೆಲ್ ಹಾಕಿಸುತ್ತವೋ ಗಮನ ಹರಿಸಿ ಎಂದು ಸಲಹೆ ನೀಡಿದರು. ನೀರು ಇಲ್ಲದೆ ಇರುವಾಗ ಟ್ಯಾಂಕರ್ ನೀರು ತರಿಸಲಾಗಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ಟ್ಯಾಂಕರ್ ನೀರು ಚೆನ್ನಾಗಿಲ್ಲ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ನೀರು ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದು, ಸಂಬಂಧಿಸಿದ ಇಲಾಖೆ ನಿರ್ಲಕ್ಷ್ಯ ವಹಿಸಿರುವುದು ವಿದ್ಯಾರ್ಥಿಗಳ ಪರದಾಟಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಲಾಗಿದೆ. ಕುಡಿಯಲು ನೀರು, ಬಳಸಲು ನೀರು, ಏತಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಬೇಕೇ ಬೇಕು, ನೀರು ಬೇಕು, ಏತಕ್ಕಾಗಿ ಹೋರಾಟ, ಬೇಕೇ ಬೇಕು, ನೀರು ಬೇಕು, ಬೇಕೇ ಬೇಕು, ನೀರು ಬೇಕು, ಏತಕ್ಕಾಗಿ ಹೋರಾಟ, ಹೋರಾಟ, ನೀರಿಗಾಗಿ ಹೋರಾಟ. ಬೇಕೇ ಬೇಕು, ಎಲ್ಲಿಗಾಗಿ ನೀಟ್ ನೋಡ್ರಿ, ಊಟದ ವ್ಯವಸ್ಥೆ ಸಮಸ್ಯೆ ನೀಟ್ನೆಸ್ ಇಲ್ಲ. ಒಳ ಬಾತ್ರೂಮ್ಗಳು ನೋಡಿದಿಲ್ಲ, ಬಾತ್ರೂಮ್ ಹೆಂಗ ನೀಟ್ನೆಸ್ ಅದ ನೋಡಿದ್ರ? ಬಾತ್ರೂಮ್ ಅಲ್ಲ ಗೆಸ್ಟ್ ಅರ್ಥ ಮಾಡ್ಕಲ್ಲ 15-20 ಸರ್ ಅಡ್ಗೆದವರು 8 ಗಂಟೆ ಬರ್ತಾರಿ ಸರ್. ನಾವ್ ಮತ್ತೆ ಮಾಡಿ ಅಡ್ಗೆನ ಅಟ್ಟಿಗೆ ಅನ್ನೋದು ಒಂದ್ ಸ್ವಲ್ಪ ರುಚಿ ಇರಲ್ಲ ಸರ್. ನೀರಿಗಾಗಿ ಬಹಳ ಪರದಾಡರಿ ಸರ್. ಅಂದ್ರ ಬಿ ಮೇಲಧಿಕಾರಿಗಳು ಸರ್, ಟಿಒ ಸರ್ ಸುಮ್ನೆ ಇರಮ್ಮ ಸರ್. ಸರ್ ಹಿಂಗೆ ಸುಮ್ನೆ ಇರೋ ಅಂದ್ರೆ ನಾವ್ ಏನ್ ಸುಮ್ನೆ ಇರ್ಬೇಕು ಸರ್? 20 ಸೌಲಭ್ಯಗಳು ಕೊಡಕ್ಕಾಗಲ್ಲ ನಿಮ್ ಕೈಲಿ. ಅವ್ರು 80 ಮೇಡಮ್ 80 ಜನರನ್ನ ಯಾಕೆ ತಗೊಂಡ್ರಿ? 80 ಜನರನ್ನ ಬೇರೆಯವ್ರಿಗೆ ಸೌಲಭ್ಯ ಅನ್ಸಿದ್ರು ಇಲ್ಲ ಅಲ್ಲ ಸ್ಟ್ರೈಕ್
ತಾಲೂಕು ಆಫೀಸರ್ಸ್ ಬಂದ್ರು ಮೊನ್ನೆ ಸಂಡೇ 5 hours ನಾವು ಸ್ಟ್ರೈಕ್ ಮಾಡಕ್ ಕೂತ್ಕೊಂಡ್ರೆ ತಾಲೂಕು ಆಫೀಸರ್ಸ್ ಯಾಕೆ ಇನ್ನು ಗೆಸ್ಟ್ ಬಂದು ಟೀ ಕುಡ್ಕೊಂಡು ಆರಾಮ್ಸೆ ಹೋದ್ರು. ಒಬ್ಬರೇ ರೆಸ್ಪಾನ್ಸ್ ಮಾಡಿಲ್ಲ. ಈ ತರ ಕಂಪ್ಲೇಂಟ್ ಮಾಡಿದ್ರೆ ಕಂಪ್ಲೇಂಟ್ ಯಾಕೆ ಮಾಡ್ತೀವಿ ಅಂತ ಹೈಲೈಟ್ ಮಾಡ್ತಾರೆ. ಮತ್ತೆ ಏನಾದ್ರು ಕೇಳಿದ್ರೆ ಅವರೇ ಮಾತು ಟರ್ನ್ ಓವರ್ ಮಾಡ್ತಾರೆ. ಆಫೀಸರ್ಸ್ ಅನ್ನಕ ಬಂದವ್ರಿಗೆ ಒಂದು ಏನು ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರ್ತಾವ. ನಾವು ಗರ್ಲ್ಸ್ ಬಾಯ್ಸ್ ಅಲ್ಲ ಅಂದ್ರೆ ನಿಮ್ ಬಾಯ್ ಬಿಟ್ಟು ಹೇಳಿದ್ವಿ ಸರ್ ನಾವು ಪೀರಿಯಡ್ಸ್ ಆದ್ರೆ ಹೆಂಗ್ ಮಾಡ್ಬೇಕು ಸರ್ ಅಂತ ಕೇಳಿದ್ರೆ ನಿಮ್ಮನೆ ಮಕ್ಳಿಗೆ ಹಿಂಗಾಗ್ತಾವ ಅಂತಂದ್ರೆ ಅವ್ರೇನಂತಂದ್ರು ಏ ಅಮ್ಮ ಹಂಗಂತ ಮಾತಾಡ್ಬೇಡ ಅಂತಂದ್ರೆ 10 o'clock ನಾವು ಮಾಡಿದೀವಿ ಸರ್. ಎಲ್ಲರಿಗೆ ಲೇಡೀಸ್ ಅನ್ನಕ ಪರ್ಸನಲ್ ಪ್ರಾಬ್ಲಮ್ಸ್ ಇದ್ದೇ ಇರ್ತಾವ. ಅಟ್ಲೀಸ್ಟ್ 1 day 2 days ಎಷ್ಟು ದಿನ ತಡ್ಕೊಂತಾರ 20 days. ಇವನ್ ಆಲ್ಸೋ ಇದೇ ಕೆಲಸ ಬಾಯ್ಸ್ ಹಾಸ್ಟೆಲ್ ಆಗಿದ್ರೆ ಇಷ್ಟು ದಿನ ತಡ್ಕೊಂತಿದ್ದಿಲ್ಲ. ಅವರೆಲ್ಲ ಹಾಳು ಮಾಡ್ತಿದ್ರು. ಇವನ್ ಆಲ್ಸೋ ವಾರ್ಡನ್ಗಳು ಬಂದು ಅವ್ರಿಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂತಾರ. ನಮ್ಮ ವಾರ್ಡನ್ ಬಂದು ಏನಕ್ಕೆ ಕೇಳೋಣಲ್ಲ. ನಮ್ಮ ವಾರ್ಡನ್ ಸುಧಾ ತಾಲೂಕ್ ಆಫೀಸರ್ಸ್ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಯಾವ ತರ ನೋಡ್ತಾರೆ ಅಂದ್ರೆ ಇವ್ರೇನು ಸಂಬಂಧ ಇಲ್ಲ, ಇವ್ರು ನಮ್ಗೇನು ಲೆಕ್ಕಕ್ಕಿಲ್ಲ ನೋಡ್ತಾರೆ. ಯಾಕೆ ಇವರು ವಾರ್ಡನ್ ಅಲ್ಲ? ನರ್ಸಿಂಗ್ ಹಾಸ್ಟೆಲ್ ವಾರ್ಡನ್ಗಾದ್ರೆ ಅಷ್ಟು ರೆಸ್ಪೆಕ್ಟ್ ಯಾಕೆ? ಅವ್ರದ್ದು ಬ್ಯಾಕ್ ಗ್ರೌಂಡ್ ಚೆನ್ನಾಗೈತಂತ ಬ್ಯಾಕ್ ಗ್ರೌಂಡ್ ಚೆನ್ನಾಗಿತ್ತಂತಂದ್ರೆ ನಮ್ಮ ಮೇಡಮ್ ಯಾಕೆ ಇದು ಮಾಡ್ತಾರೆ? ಇವನ್ ಸ್ವಲ್ಪ ಎಲ್ಲ ಹಾಸ್ಟೆಲ್ ಅಂದ್ರೆ ಒಂದೇ ತರ ನೋಡ್ಬೇಕಿಲ್ಲ. ಈ ಹಾಸ್ಟೆಲ್ಗೆ ನೀರು ಅಂದ್ರೆ ಟ್ಯಾಂಕರ್ ಬರ್ತಾವ. ನಮ್ಮ ಮೇಡಮ್ದು ಏನಿಲ್ಲ ಅಂದ್ರೆ ತಾಲೂಕ್ ಆಫೀಸರ್ ಡಿಸ್ಟ್ರಿಕ್ಟ್ ಆಫೀಸರ್ಗೆ ನಾವು ಈ ಹೋರಾಟ ಮಾಡ್ತಿರೋದು. ಪ್ಲೀಸ್ ನಾವು ಗರ್ಲ್ಸ್ ಹಾಸ್ಟೆಲ್ ಇಂದ ಮಾಡ್ತಿದೀವಿ. ನರ್ಸಿಂಗ್ ಹಾಸ್ಟೆಲ್ಗೆ ಎಷ್ಟು ಫೆಸಿಲಿಟಿ ಕೊಟ್ಟಿದ್ದೀರಿ. ನಮ್ಗೂ ಒಂದು ಬೋರ್ವೆಲ್ ಹಾಕ್ಸಿಕೊಡ್ರಿ. ನಾವು ಅವ್ರಿಗಾದ್ರೆ 4 ವಾಲ್ ಇದಾವ. ಅಟ್ಲೀಸ್ಟ್ 1 ವಾಲ್ ಆದ್ರೂ ಕೊಡ್ರಿ ನಮಗೆ. ಅಷ್ಟೇ ಕೇಳ್ಕೊಂತಿರೋದು. ನಮ್ಮ ವಾರ್ಡನ್ಗೆ ಇಷ್ಟು ತಿರುಗಾಡಿಸ್ತೀರಲ್ಲ ಆ ಪ್ಲೇಸ್ ಅಲ್ಲಿ ನಿಮ್ಮನೆಲ್ಲ ಅಟ್ಲೀಸ್ಟ್ ನೀವೇ ತಾಲೂಕ್ ಆಫೀಸರ್ ಆಗೋ ಬದಲು ವಾರ್ಡನ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ವಾರ್ಡನ್ ಆಗಿ ಥಿಂಕ್ ಮಾಡ್ರಿ. ನೀವು ಕೊಡಿದ್ರೆ ನಿಮ್ಮ ಆಫೀಸಿಗೆ ಬಂದಾಗ ರೆಸ್ಪೆಕ್ಟ್ ಮಾಡಿದ್ರಲ್ಲ ಮೇಡಮ್ಗೆ, ಅದನ್ನೇ ನೀವು ಮೇಡಮ್ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಮೇಡಮ್ ನಿಮ್ಗೆ ಆ ತರ ರೆಸ್ಪೆಕ್ಟ್ ಮಾಡಿದ್ರೆ ನೀವು ಸಹಿಸ್ಕೊಂತೀರಾ? ಒಬ್ಬ ಮೇಡಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ಬೇಕು ಅಷ್ಟು ಕೊಡ್ರಿ ಪ್ಲೀಸ್. ಪ್ರತಿ ಸರ್ತಿ ಅವ್ರನ್ನ ಓಡಾಡಿಸ್ಬೇಡ್ರಿ. ಅವರು ಸಿಕ್ಕಾಪಟ್ಟೆ ಓಡಾಡಿದಾರ. ಇವಾಗ ನಾಲ್ಕು ನಮ್ಮ ಅಡಿಗೆರು ಹೋಗಿದಾರ. ನರ್ಸಿಂಗ್ ಹಾಸ್ಟೆಲ್ ಅಡಿಗೆದಾರ ಏನ್ ಹೇಳಿದಾರ, ಭಿಕ್ಷೆ ಹಾಕಿದ್ರು ನೀರು ನಿಮ್ಗೆ ಅಂತಾರ. ಅಂದ್ರೆ ಯಾರ ಮನೆಯಿಂದ ತರ್ತಿದ್ದಾರೆ? ಕಳೆದ 30 ವರ್ಷಗಳ ಅಧಿಕ ಕಾರ್ಯನಿರ್ವಹಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಬ್ದುಲ್ ವಹೀದ್ ಅವರನ್ನು ಜಿಲ್ಲೆಯಿಂದ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ದಲಿತ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸಿ ಒತ್ತಾಯಿಸಿದರು. ಕಳೆದ 30 ವರ್ಷಗಳ ಅಧಿಕ ಕಾರ್ಯನಿರ್ವಹಿಸಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಅಬ್ದುಲ್ ವಹೀದ್ ಅವರನ್ನು ಜಿಲ್ಲೆಯಿಂದ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿ ದಲಿತ ಸೇನೆ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸಿ ಒತ್ತಾಯಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆಪ್ತ ಸಹಾಯಕರಾಗಿ ನಿಯಮಗಳ ವಿರುದ್ಧವಾಗಿ ಕಳೆದ 30 ವರ್ಷಗಳಿಂದ ಕರ್ತವ್ಯ ಸಲ್ಲಿಸುತ್ತಿರುವ ಅಬ್ದುಲ್ ವಹೀದ್ ಅವರನ್ನು ಜಿಲ್ಲೆಯಿಂದ ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದರು. ಭ್ರಷ್ಟಾಚಾರದಲ್ಲಿ ತೊಡಗಿರುವ ಇವರನ್ನು ಕೂಡಲೇ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದರು. ಅಬ್ದುಲ್ ವಹೀದ್ ಅವರು ಈ ಮೊದಲು ಶೀಘ್ರ ಲಿಪಿಗಾರರಾಗಿ ನೇಮಕಗೊಂಡು ಕರ್ತವ್ಯ ನಿರ್ವಹಿಸುತ್ತಾ ಕೆಲವು ವರ್ಷಗಳ ನಂತರ ಕಚೇರಿ ಅಧೀಕ್ಷಕರಾಗಿ ಸೇವೆಯಲ್ಲಿ ಬಡ್ತಿ ಪಡೆದು ಸೇವೆ ಸಲ್ಲಿಸುತ್ತಿದ್ದರು. ತದನಂತರ ನಿಬಂಧಕರಾಗಿ ಪಂಚಾಯತ್ ರಾಜ್ ವೃತ್ತ ಕಲಬುರಗಿಯಲ್ಲಿ ಸೇವೆ ಸಲ್ಲಿಸಿ ಕೆಲವೇ ತಿಂಗಳ ಅವಧಿಯಲ್ಲಿ ಅಲ್ಲಿಂದ ಪುನಃ ರಾಯಚೂರಿನ ಜಿಲ್ಲಾ ಪಂಚಾಯತ್ನಲ್ಲಿ ಖಾಲಿ ಇರುವ ಸಹಾಯಕ ಯೋಜನಾಧಿಕಾರಿ 2 ಹುದ್ದೆಗೆ ಸ್ವಂತ ವೇತನ ಶ್ರೇಣಿ ಆಧಾರದ ಮೇಲೆ ವರ್ಗಾವಣೆ ಮಾಡಿಸಿಕೊಂಡು ಬಂದಿದ್ದಾರೆ ಎಂದು ದೂರಿದರು. ಹೀಗೆ ವಿವಿಧ ಹುದ್ದೆಗಳಲ್ಲೇ ಬಡ್ತಿ ಪಡೆದು ಕೊನೆಗೆ ಗ್ರೂಪ್ ಬಿ ಹುದ್ದೆ ಜವಾಬ್ದಾರಿ ಪಡೆದಿರುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅಬ್ದುಲ್ ವಹೀದ್ ಅವರು ಅನೇಕ ಅಧಿಕಾರಿಗಳಿಗೆ ಮತ್ತು ಪಿಡಿಒಗಳು ಸೇರಿದಂತೆ ವಿವಿಧ ಇಲಾಖೆ ಸಿಬ್ಬಂದಿಯವರಿಗೆ ಅವರುಗಳ ಕರ್ತವ್ಯ
ಕರ್ತವ್ಯ ಹಾಗೂ ಅಧಿಕಾರಗಳಲ್ಲಿ ವಿಶೇಷವಾಗಿ ವಿವಿಧ ಸೇವಾ ವಿಷಯಗಳ ಸಾರ್ವಜನಿಕ ದೂರುಗಳ ವಿವಿಧ ಇಲಾಖೆಗಳ ಅನುದಾನ ಖರ್ಚು ವೆಚ್ಚ ಮೇಲು ರುಜು ಹಾಗೂ ಆಡಳಿತಾತ್ಮಕ ಅನುಮೋದನೆ ಮತ್ತು ಟೆಂಡರ್ ಪ್ರಕ್ರಿಯೆ ಸೇರಿದಂತೆ ಇತ್ಯಾದಿ ಆಡಳಿತಾತ್ಮಕ ವಿಷಯಕ್ಕೆ ಸಂಬಂಧಿಸಿದಂತೆ ಇರುವ ಕಡತಗಳಲ್ಲಿ ತನಗೆ ಬೇಕಾದಂತೆ ಅಭಿಪ್ರಾಯವನ್ನು ಹೊರಡಿಸುವಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಪ್ರಭಾವ ಬೀರುತ್ತಾರೆ. ಕೂಡಲೇ ಇವರನ್ನು ವರ್ಗಾವಣೆ ಮಾಡುವಂತೆ ಆಗ್ರಹಿಸಿದರು. ಸರ್ಕಾರಿ ವಿಧಾನಸೌಧ ಬೆಂಗಳೂರು ಹಾಗೂ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರು ವಿಕಾಸಸೌಧ ಬೆಂಗಳೂರಿಗೆ ಇವತ್ತು ದಲಿತ ಸೇನೆ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ. ವಿಷಯ ಸುಮಾರು 30 ವರ್ಷಗಳಿಂದ ಒಂದೇ ಕಡೆ ಅಂದರೆ ರಾಯಚೂರು ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆಪ್ತ ಸಹಾಯಕರಾಗಿ ನಿಯಮಗಳ ವಿರುದ್ಧವಾಗಿ ಕರ್ತವ್ಯ ಸಲ್ಲಿಸುತ್ತಿರುವ ಅಬ್ದುಲ್ ವಹೀದ್ ಅವರನ್ನು ಶಾಶ್ವತವಾಗಿ ರಾಯಚೂರಿನಿಂದ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡುವಂತೆ ಮತ್ತು ಸದರಿ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ಯಾರಾದರೂ ಒಬ್ಬ ಹೊರಗುತ್ತಿಗೆ ನೌಕರನಾಗಲಿ ಅಥವಾ ಪ್ರಾದಸ ವರ್ಗದ ನೌಕರರನ್ನು ನೇಮಿಸುವಂತೆ ಕೋರಿ ನೀಡಲಾದ ಮನವಿ. ಮಾನ್ಯರೇ, ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀ ಅಬ್ದುಲ್ ವಹೀದ್ ಅವರು ರಾಯಚೂರಿನ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಈ ಮೊದಲು ಶಿಗ್ಗಲ್ಪಿಗಾರರಾಗಿ ನೇಮಕಗೊಂಡು ಕರ್ತವ್ಯ ನಿರ್ವಹಿಸುತ್ತಾ ಕೆಲವು ವರ್ಷಗಳ ನಂತರ ಕಚೇರಿ ಅಧೀಕ್ಷಕರಾಗಿ ಸೇವೆಯಲ್ಲಿ ಬಡ್ತಿ ಕುಡಿದು ಸೇವೆ ಸಲ್ಲಿಸುತ್ತಿದ್ದರು. ತದನಂತರ ನಿಬಂಧಕರಾಗಿ ಪಂಚಾಯತ್ ರಾಜ್ ವೃತ್ತ ಕಲಬುರಗಿಯಲ್ಲಿ ಸೇವೆ ಸಲ್ಲಿಸಿ ಕೆಲವೇ ತಿಂಗಳ ಅವಧಿಯಲ್ಲಿ ಅಲ್ಲಿಂದ ಪುನಃ ರಾಯಚೂರಿನ ಜಿಲ್ಲಾ ಪಂಚಾಯತ್ನಲ್ಲಿ ಖಾಲಿ ಇರುವ ಸಹಾಯಕ ಯೋಜನಾಧಿಕಾರಿ 2 ಹುದ್ದೆಗೆ ಗ್ರೇಡ್ 2 ಹುದ್ದೆಗೆ ಸ್ವಂತ ವೇತನ ಶ್ರೇಣಿಯ ಆಧಾರದ ಮೇಲೆ ವರ್ಗಾವಣೆ ಮಾಡಿಸಿಕೊಂಡಿದ್ದು ಬಂದಿದ್ದಾರೆ. ಈಗ ವಿವಿಧ ಹುದ್ದೆಗಳ ಬಡ್ತಿ ಪಡೆದು ಕೊನೆಗೆ ಗ್ರೂಪ್ ಬಿ ಹುದ್ದೆಯ ಜವಾಬ್ದಾರಿ ಪಡೆದಿರುತ್ತಾರೆ. ಆದರೂ ಸಹ ಕನಿಷ್ಠ 3 ಬಾರಿ ಹುದ್ದೆ ಬದಲಾವಣೆಗೊಂಡು ಸುದೀರ್ಘವಾಗಿ ಸುಮಾರು 30 ವರ್ಷಗಳ ಕಾಲ ಒಂದೇ ಕಡೆ ಒಂದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅಂದರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆಪ್ತ ಸಹಾಯಕರಾಗಿ ಮುಂದುವರಿಯುತ್ತಿದ್ದಾರೆ. ಇದರಿಂದಾಗಿ ರಾಯಚೂರು ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಸೇರಿಸಿಕೊಂಡು ಇತರೆ ಪ್ರಮುಖ ಅಧಿಕಾರಿಗಳನ್ನೆಲ್ಲ ತನ್ನ ಗೈಗೊಂಬೆಯಾಗಿ ಮಾಡಿಕೊಂಡಿದ್ದಾರೆ. ಇದರ ಪರಿಣಾಮ ಜಿಲ್ಲಾ ಪಂಚಾಯತಿನ ಪ್ರಾಮಾಣಿಕ ಗ್ರೂಪ್ AB ಅಧಿಕಾರಿಗಳಿಗೆ ಜನಸಾಮಾನ್ಯರ ಮುಂದೆ ಹಾಗೂ ಕೆಳವರ್ಗದ ಸಿಬ್ಬಂದಿಯವರ ಮುಂದೆ ಬಹಳಷ್ಟು ಮುಜುಗರ. ಈ ಸಂದರ್ಭದಲ್ಲಿ ವೆಂಕಟೇಶ್, ಬಾಬುರಾವ್, ಭೀಮಾರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಪ್ಲಾಟಿನಾ 110 ABS, ಪಲ್ಸರ್ NS 125, CT 110X ಮತ್ತು ಪಲ್ಸರ್ N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. Visit beside Ganj Kalyana Mandap, Ganj Road, Raichur.
Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123-535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ವಾರ್ಡ್ ನಂಬರ್ 12 ಉಪಚುನಾವಣೆ ಘೋಷಣೆಯಾಗಿದ್ದು, ಬಡಾವಣೆಗೆ ಅಭಿವೃದ್ಧಿ ಒತ್ತು ನೀಡುವವರನ್ನು ಆಯ್ಕೆ ಮಾಡುವಂತೆ ಬಡಾವಣೆ ನಿವಾಸಿ ಎನ್ ಮಹಾವೀರ್ ಮನವಿ ಮಾಡಿದ್ದಾರೆ. ನಗರದ ವಾರ್ಡ್ ನಂಬರ್ 12ರ ಉಪಚುನಾವಣೆ ಘೋಷಣೆಯಾಗಿದ್ದು, ಬಡಾವಣೆಗೆ ಅಭಿವೃದ್ಧಿ ಒತ್ತು ನೀಡುವುದನ್ನು ಆಯ್ಕೆ ಮಾಡುವಂತೆ ಬಡಾವಣೆ ನಿವಾಸಿ ಎನ್ ಮಹಾವೀರ್ ಮನವಿ ಮಾಡಿದ್ದಾರೆ. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕುಡಿಯುವ ನೀರು ಸೇರಿದಂತೆ ಅಸ್ವಚ್ಛತೆಯಿಂದ ಕೂಡಿರುವ ಬಡಾವಣೆಯಲ್ಲಿ ಕನಿಷ್ಠ ಸೌಕರ್ಯಗಳು ಇಲ್ಲದೆ ಜನರು ಪರದಾಡುತ್ತಿದ್ದಾರೆ. ಚುನಾವಣೆ ಸ್ಪರ್ಧಿಸುವ ಯಾವುದೇ ಪಕ್ಷದ ಅಭ್ಯರ್ಥಿಯಾಗಬಹುದು, ಆದರೆ ಬಡಾವಣೆ ಸಮಸ್ಯೆಗಳಿಗೆ ಸ್ಪಂದಿಸುವವರು ಬೇಕಿದೆ. ಅಲ್ಪಾವಧಿಗೆ ನಗರಸಭೆ ಸದಸ್ಯರಾಗಿ ಆಯ್ಕೆ ಮಾಡಬೇಕಿರುವುದರಿಂದ ಜನರ ಪರವಾದ ಕೆಲಸ ಮಾಡುವವರನ್ನು ಗುರುತಿಸಿ ಆಯ್ಕೆ ಮಾಡಬೇಕಾದ ಅವಶ್ಯಕತೆ ಬಡಾವಣೆ ಜನರ ಮೇಲಿದೆ ಎಂದರು. ಆಮಿಷಗಳಿಗೆ ಬಲಿಯಾಗಿ ಅಭಿವೃದ್ಧಿಯನ್ನು ಕಡೆಗಣಿಸದಂತ ಮತದಾರರ ಎಚ್ಚರವಾಗಬೇಕಿದೆ. ಇದೇ ಬಡಾವಣೆ ವ್ಯಾಪ್ತಿಯಲ್ಲಿ ಮಾವಿನಕೆರೆ ಒಳಪಡುತ್ತಿದ್ದು ಕಸ ರಾಶಿಯಿಂದ ತುಂಬಿ ಹೋಗಿದೆ. ಅಕ್ಟೋಬರ್ 2ರಂದು ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಸಣ್ಣ ನೀರಾವರಿ ಸೇರಿದಂತೆ ಅನೇಕ ಗಣ್ಯರು ಸ್ವಚ್ಛತಾ ಕಾರ್ಯದಲ್ಲಿ ಮಾವಿನಕೆರೆ ಉಳಿಸಲು ನ್ಯಾಯಾಧೀಶರು ಸೂಚನೆ ನೀಡಿದ್ದರು. ಆದರೆ 2 ತಿಂಗಳಾದರೂ ಯಾವುದೇ ಅಭಿವೃದ್ಧಿ ಕಾಣುತ್ತಿಲ್ಲ. ಪರಿಶಿಷ್ಟ ಜಾತಿ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಜನರೇ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುತ್ತಿರುವ ಬಡಾವಣೆಯಲ್ಲಿ ಮನೆ ಮನೆಗೆ ಶೌಚಾಲಯ ನಿರ್ಮಾಣ, ಕುಡಿಯುವ ನೀರಿನ ವ್ಯವಸ್ಥೆ, ಬೀದಿಗಳ ದೀಪಗಳ ಅಳವಡಿಕೆ ಸೌಕರ್ಯ ಒದಗಿಸಬೇಕಾದ ಅವಶ್ಯಕತೆ ಇದೆ. ಚುನಾವಣೆ ನಡೆಸುವುದಕ್ಕಿಂತ ಅವಿರೋಧವಾಗಿ ಒಮ್ಮತದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದು ಸಹ ಸೂಕ್ತವಾಗಿದೆ ಎಂದರು. ನಾಮಪತ್ರ ಸಲ್ಲಿಸುವ ಸಲುವಾಗಿ ದಿನಾಂಕ ನಿಗದಿ ಆಗಿದೆ. ತದನಂತರ 16ಕ್ಕೆ ಏನಂತಂದ್ರೆ ಸ್ಕೂಟಿನಿ ಇದೆ, 27ಕ್ಕೆ ಚುನಾವಣೆ ಮತ್ತು 30ಕ್ಕೆ ಏನಂತಂದ್ರೆ ಅಭ್ಯರ್ಥಿಯ ಘೋಷಣೆ, ಆಯ್ಕೆಯಾದ ಅಭ್ಯರ್ಥಿಯ ಘೋಷಣೆ ಮಾಡಬೇಕಂತ ಹೇಳಿ ಒಂದು ಚುನಾವಣಾ ಆಯೋಗ ದಿನಾಂಕ ನಿಗದಿಪಡಿಸಿದೆ. ಆ ಒಂದು ಹಿನ್ನೆಲೆಯಲ್ಲಿ ಏನಂತಂದ್ರೆ ವಾರ್ಡ್ ನಂಬರ್ 12ರಿಂದ ಯಾರೇ ಸ್ಪರ್ಧೆ ಮಾಡಲಿ ಅವರು ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು. ಯಾಕಂತಂದ್ರೆ ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ,
ಯಾವುದೇ ವಾರ್ಡ್ನಲ್ಲಿ ಏನಂತಂದರೆ ಕೆಲಸಗಳಾಗಬೇಕಾದರೆ ಅಲ್ಲಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಕಂಪಲ್ಸರಿ ಇರಲೇಬೇಕು. ಇದ್ದರೆ ಕೂಡ ಏನಂತಂದರೆ ಕೆಲವೊಂದು ಸಲ ಕೆಲಸಗಳು ಆಗೋದಿಲ್ಲ. ನಾವು ಒತ್ತಡ ಮಾಡಿ ಏನಂತಂದರೆ ಕೆಲಸಗಳು ಮಾಡಿಸ್ಕೊಳ್ಬೇಕಾಗ್ತದೆ. ಅದರ ಒಂದು ಪ್ರಯುಕ್ತ ಏನಂತಂದರೆ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಯಾರೇ ಅಭ್ಯರ್ಥಿ ಆಯ್ಕೆಯಾಗಲಿ ಅವರು ಅಭಿವೃದ್ಧಿಗೆ ಏನಂತಂದರೆ ಆದ್ಯತೆ ಕೊಡಬೇಕು. ಇನ್ನೊಂದೇನಂತಂದರೆ ಈ ವಾರ್ಡ್ ನಂಬರ್ 12ರಲ್ಲಿ ಪರಿಶಿಷ್ಟ ಜಾತಿ ಮತ್ತು ಅಲ್ಪಸಂಖ್ಯಾತರೇ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರೋದರಿಂದ ಅಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಅದೇನಂತಂದರೆ ಕುಡಿಯುವ ನೀರು ಸರಬರಾಜನ್ನು ಮಾಡ್ತಾ ಇದ್ದಾರೆ, ಅದು ಸ್ವಚ್ಛತೆ ಇಲ್ಲ. ತಮ್ಮೆಲ್ಲರಿಗೂ ಗೊತ್ತಿದೆ, ಕಳೆದ 1-2 ವರ್ಷದ ಕೆಳಗೆ ಏನಂತಂದರೆ ಅಸ್ವಚ್ಛತೆ ನೀರು ಸರಬರಾಜು ಮಾಡಿದ ಸಲುವಾಗಿ ಏನಂತಂದರೆ 2 ಅಲ್ಲಿ ಮೃತಪಟ್ಟರು. ಆ ಮೃತರಿಗೆ ಏನಂತಂದರೆ ಪರಿಹಾರಧನ ಕೊಟ್ಟರೋ ಇಲ್ಲೋ ಅದು ದೇವ್ರಿಗೆ ಗೊತ್ತು. ಹಾಗಾಗಿ ಏನಂತಂದರೆ ಅಲ್ಲಿ ಮನೆಗೆ ಶೌಚಾಲಯ ಬೇಕು. ಆ ಪರಿಶಿಷ್ಟ ಜಾತಿಯವರು ಮತ್ತು ಅಲ್ಪಸಂಖ್ಯಾತರಿಗೆ ಮನೆ ಶೌಚಾಲಯ ಬೇಕು. ಆ ಶೌಚಾಲಯಗಳು ನಿರ್ಮಾಣ ಮಾಡಿಕೊಡ್ಬೇಕು. ಇದು ಒಂದು ಡಿಮಾಂಡ್. ಏನಂತಂದರೆ ಆಯ್ಕೆ ಮುಂದಿನ ದಿನಗಳಲ್ಲಿ ಆಯ್ಕೆ ಆಗ್ತಕ್ಕಂಥ ಒಂದು ಅಭ್ಯರ್ಥಿಗೆ ನಾವು ಏನಂತಂದರೆ ಒತ್ತಾಯ ಪಡಿಸ್ತೀವಿ. ಮೇಲಿಂದ ಏನಂತಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಬೀದಿ ದೀಪಗಳೇನಂತಂದರೆ ಮುಖ್ಯ ರಸ್ತೆಗಳಲ್ಲೇ ಬೀದಿ ದೀಪಗಳಿಲ್ಲ. ಇನ್ನು ಆ ವಾರ್ಡ್ನಲ್ಲಿ ಬೀದಿ ದೀಪಗಳ ಒಂದು ಭಾಳಷ್ಟು ಕೊರತೆ ಇದೆ. ಇನ್ನೊಂದು ಏನಂತಂದರೆ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ, ಈ ಒಂದು ವಾರ್ಡಿಗೆ ಸುಮಾರು ಒಂದು 75% ಭಾಗ ಏನಂತಂದರೆ ಮಾವಿನಕೆರೆ ವಾರ್ಡ್ ನಂಬರ್ 12 ನಗರಸಭಾ ಸದಸ್ಯರಿಗೆ ಬರ್ತದೆ. ಆ ಮಾವಿನಕೆರೆ ಏನಂತಂದರೆ ಕಳೆದ 1-2-3 ತಿಂಗಳಿಂದ ನೋಡ್ತಾ ಇದ್ದೀರಿ. ಅಕ್ಟೋಬರ್ 2ಕ್ಕೆ ಏನು ಗಾಂಧಿ ಜಯಂತಿ ಇತ್ತು, ಅಲ್ಲಿ ಏನಂತಂದರೆ ನ್ಯಾಯಾಧೀಶರು ಬೋಸರಾಜ್ ಅವರೆಲ್ಲರೂ ಬಂದು ಏನಂತಂದರೆ ಕ್ಲೀನ್ ಮಾಡಿದ್ರು. ಆ ಮಾವಿನಕೆರೆ ಅಭಿವೃದ್ಧಿ ಮಾಡಬೇಕಂತೇಳಿ ಮಾನ್ಯ ನ್ಯಾಯಾಧೀಶರು ಕೂಡ ಹೇಳಿದರು. ಅದ್ರ ಪ್ರಯುಕ್ತ ಏನಂತಂದರೆ ಅಲ್ಲಿ ಏನೋ ಒಂದು ಅಭಿವೃದ್ಧಿ ಮಾಡಬೇಕಂತೇಳಿ ಮಣ್ಣು ತಂದು ಹಾಕಿದ್ದಾರೋ, ತ್ಯಾಜ್ಯ ವಸ್ತು ತಂದು ಹಾಕಿದ್ದಾರೋ ಗೊತ್ತಾಗ್ತಿಲ್ಲ. ಅದು ಏನಂತಂದರೆ ಈಗ ನೋಡ್ತಾ ಇದೆ, ಆ ಕಡೆ ಏನಂತಂದರೆ ಯಾವ ಜನ ಏನು ತಿರುಗಾಡ್ತಾನೆ ಇಲ್ಲ. ಇಷ್ಟು ವಲಸಾಗಿಬಿಟ್ಟಿದೆ ಮಾವಿನಕೆರೆ. ಸಂಪೂರ್ಣವಾಗಿ ಏನಂತಂದರೆ ಏನೇನಿಲ್ಲ. ಈ ಮಾವಿನಕೆರೆಗೆ ಏನಂತಂದರೆ ಹಿಂದೆ 10 ಕೋಟಿ ರೂಪಾಯಿ ಅನುದಾನ ಮೀಸಲಿಟ್ಟರು ಕೂಡ ಏನಂತಾರೆ ಇದುವರೆಗೆ ಮಾವಿನಕೆರೆ ಬಗ್ಗೆ ಏನಂತಂದರೆ ಯಾರೂ ಮಾತೇ ಎತ್ತಾ ಇಲ್ಲ ಅಭಿವೃದ್ಧಿ ಬಗ್ಗೆ. ಅದ್ರ ಜೊತೆಗೆ ಏನಂತಂದರೆ ಇವತ್ತು ನಾಳೆ ಆಯ್ಕೆ ಆದವರು ಏನಂತಂದರೆ ಮಾವಿನಕೆರೆ ಅಭಿವೃದ್ಧಿಗೆ ಒತ್ತು ನೀಡಿ ಏನಂತಂದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಗೆ ಏನಂತಾರೆ ಮಾತಾಡಿ ಅಭಿವೃದ್ಧಿ ಕೆಲಸ ಮಾಡಬೇಕು. ಯಾವುದೇ ಪಕ್ಷದ ಅಭ್ಯರ್ಥಿ ಗೆಲ್ಲಲಿ, ಅವ್ರಿಗೆ ಏನಂತಂದರೆ ಮುಂದೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇಲ್ಲಿ ಏನು ನಾವು ಮೂಲಭೂತ ಸೌಲಭ್ಯಗಳನ್ನು ಕೇಳ್ತಾ ಇದ್ದೀವಿ, ಅದನ್ನೆಲ್ಲ ಏನಂತಂದರೆ ಪರಿಹಾರ ಮಾಡಬೇಕು. ಮಾಡೋದಿಲ್ಲ ಅಂತಂದರೆ ಅವ್ರ ಮನೆ ಮುಂದೆ ಯಾರು ಆಯ್ಕೆ ಆಗ್ತಾರ ಅವ್ರ ಮನೆ ಮುಂದೆ ಏನಂತಂದರೆ ನಾವು ಗಡ್ಡೆ ಸತ್ಯಾಗ್ರಹ ಮಾಡ್ತೀವಿ. ಇನ್ನೊಂದು ಏನಂತಂದರೆ ಈ ಚುನಾವಣೆ ಭಾಳ ಅಲ್ಪಾವಧಿಯ ಚುನಾವಣೆ ಇದೆ. ಬಹುಶಃ ಏನಂತಂದರೆ ಒಂದು 20-22 ತಿಂಗಳ ಅಧಿಕಾರ ಬರ್ಬೋದು. ಅದರಲ್ಲಿ ಏನಂತಂದರೆ ನನ್ನ ಒಂದು ಅಭಿಪ್ರಾಯ, ನನ್ನ ವೈಯಕ್ತಿಕ ಅಭಿಪ್ರಾಯ, ಆ ವಾರ್ಡಿನ ಏನಂತಂದ್ರೆ ಅಭಿಪ್ರಾಯ ನನ್ನ ವೈಯಕ್ತಿಕವಾಗಿ ಅವಿರೋಧ ಆಯ್ಕೆ ಆದರೆ ಬೇರೆ ಪಕ್ಷದವರು ಕೂಡ ಏನಂತಂದ್ರೆ ಹೋರಾಟಕ್ಕೆ ನಮ್ಮ ಜೊತೆಗೆ ಬರ್ತಾರೆ. ಅವಿರೋಧ ಆಯ್ಕೆ ಆದರೆ ಭಾಳ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಇನ್ನು ಬೇರೆ ಪಕ್ಷದವರು ಅವ್ರಿಗೇನು ಮಾಡ್ತಾರೆ ಏನಿಲ್ಲ ಅವ್ರಿಗೆ ಬಿಟ್ಟ ವಿಷಯ. ಹಾಗಾಗಿ ಇವತ್ತು ಏನು ಕುಡಿಯುವ ನೀರು ಸರಬರಾಜಾಗಲಿ, ವಾರ್ಡಿನ ವಿದ್ಯುತ್ ದೀಪಗಳಾಗಲಿ, ಮನೆಗೆ ಶೌಚಾಲಯ ಆಗಲಿ, ಸ್ವಚ್ಛ ನೀರು ಕುಡಿಯುವ ಸರಬರಾಜಾಗಲಿ, ಇದೆಲ್ಲ ಏನಂತಂದರೆ ಆಯ್ಕೆ ಆದವರು ಮಾಡಲೇಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದೀರಾ. ತಮ್ಮೆಲ್ಲರ ಧನ್ಯವಾದಗಳನ್ನು ಹೇಳಿಸಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಸೈಯದ್ ಜಾಕೀರ್ ಅವರು ವಾರ್ಡ್ ನಂಬರ್ 12ನ ಸೈಯದ್ ಜಾಕೀರ್ ಅವರು ನಮ್ಮ ಜೊತೆಗಿದ್ದಾರೆ. ಅನೇಕ ನಮ್ಮ ವಾರ್ಡಿನವರು ಬರ್ತೀವಿ ಅಂತ ಹೇಳಿದ್ರು, ಅದು ಗೊತ್ತಿದೆ. ತಮ್ಮ ಅಸ್ಲಂ ಪಾಷಾ ಈ ಸಂದರ್ಭದಲ್ಲಿ ಸೈಯದ್ ಜಾಕೀರ್, ಅಸ್ಲಂ ಪಾಷಾ ಉಪಸ್ಥಿತರಿದ್ದರು. ಕೃಷ್ಣಾ ನದಿಯಿಂದ ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ನಾರಾಯಣಪುರ ಕಾಲುವೆಗೆ ಭೂಮಿ ಕಳೆದುಕೊಂಡವಂತ ಕೆಳಭಾಗದ ರೈತರಿಗೆ ಭೂಮಿಗೆ ಪರಿಹಾರ ಹಾಗೂ ಕಾಲುವೆಗಳನ್ನು ಸಂಪೂರ್ಣವಾಗಿ ಮುಗಿಸಿ ನೀರು ಒದಗಿಸಿಕೊಡಲು ಚಳಿಗಾಲದ ಅಧಿವೇಶನದಲ್ಲಿ ದದ್ದಲ್ ಬಸನಗೌಡ ಅವರು ಧ್ವನಿ ಎತ್ತಿದರು. ಚಳಿಗಾಲದ ಅಧಿವೇಶನದಲ್ಲಿ ರಾಯಚೂರು ಗ್ರಾಮೀಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಸನಗೌಡ ದದ್ದಲ್ ಅವರು ವಿಷಯಗಳ ಬಗ್ಗೆ ಧ್ವನಿ ಎತ್ತಿದರು.
ಕಲ್ಯಾಣ ಕರ್ನಾಟಕದ ಅನುದಾನ ವಿಷಯ ಬಗ್ಗೆ ಕೃಷ್ಣಾ ನದಿಯಿಂದ ರಾಯಚೂರು ಗ್ರಾಮೀಣ ಕ್ಷೇತ್ರ ವ್ಯಾಪ್ತಿಯ ನಾರಾಯಣಪುರ ಕಾಲುವೆಗೆ ಭೂಮಿ ಕಳೆದುಕೊಂಡ ಕೆಳಭಾಗದ ರೈತರಿಗೆ ಭೂಮಿಗೆ ಪರಿಹಾರ ಹಾಗೂ ಕಾಲುವೆಗಳನ್ನು ಸಂಪೂರ್ಣವಾಗಿ ಮುಗಿಸಿ ನೀರು ಒದಗಿಸಬೇಕು. ತುಂಗಭದ್ರಾ ನದಿಯಿಂದ ಕಾಲುವೆಗಳ ಮುಖಾಂತರ ಕೆಳಭಾಗದ ರೈತರಿಗೆ ಸಂಪೂರ್ಣವಾಗಿ ನೀರು ಹರಿಸಬೇಕೆಂದು ಒತ್ತಾಯಿಸಿದರು. ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯ ವಿಶ್ವವಿದ್ಯಾಲಯವು ನೀತಿ ಆಯೋಗದಲ್ಲಿ ಆಯ್ಕೆಯಾಗಿದ್ದು ಮೂಲಭೂತ ಸೌಕರ್ಯ ಅನುದಾನವನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಕರ್ನಾಟಕ ಸರ್ಕಾರ ರಾಯಚೂರು ಜಿಲ್ಲೆಯನ್ನು ಬರಗಾಲ ಪೀಡಿತ ಪ್ರದೇಶ ಎಂದು ಘೋಷಿಸಿದೆ. ಅದೇ ರೀತಿಯಾಗಿ ರೈತರಿಗೆ ಎನ್ಡಿಆರ್ಎಫ್ ಮೂಲಕ ಸೂಕ್ತವಾದ ಪರಿಹಾರವನ್ನು ಸರ್ಕಾರ ನೀಡಬೇಕು ಎಂದರು. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವಂತಹ ನನ್ನ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ನೀರಾವರಿ ಪ್ರದೇಶದಿಂದ ರಾಯಚೂರು ಜಿಲ್ಲೆಯ ವಂಚಿತ ಆದಂತಹ ಪ್ರದೇಶ. ಆ ಭಾಗದಲ್ಲಿ ಏನು ನನ್ನ ವಿಧಾನಸಭಾ ಕ್ಷೇತ್ರ ಕೂಡ ಒಳಗೊಂಡಿರುತ್ತೆ. ಯಾಕಂದ್ರೆ ಈ ಕಡೆ ತುಂಗಭದ್ರಾ ಡ್ಯಾಮ್ಲಿಂದ ಒಂದು ನೀರಾವರಿ ಒಂದು ಬರ್ತಾ ಇದೆ. ನನಗೆ ರಾಯಚೂರಿಗೆ ಬರಬೇಕಾದ್ರೆ ಅಲ್ಲಿಗೆ ಬರಷ್ಟಿಗೆ ಥೈಲ್ಯಾಂಡ್ ಭಾಗ ಪ್ರದೇಶ ಆಗಿರ್ತದೆ. ಹಾಗಾಗಿ ಕೆಳಭಾಗದಲ್ಲಿರುವಂತಹ ಏನು ಸುಮಾರು ಸಾವಿರಾರು ಎಕರೆ ಭೂಮಿಯನ್ನ ಇವತ್ತು ಬರಡಾಗುವಂತ ಪರಿಸ್ಥಿತಿಗಳನ್ನ ನಿರ್ಮಾಣ ಆಗಿದೆ. ಯಾಕಂದ್ರೆ ಯಾವುದೇ ಈ ವರ್ಷ ಬರಗಾಲದ ಪ್ರತಿ ವರ್ಷ ಒಂದೊಂದು ಸಾರಿ ಬರಗಾಲದಲ್ಲಿ ಈ ವರ್ಷ ಹೆಚ್ಚಿನ ರೀತಿಯಿಂದ ಬರಗಾಲವನ್ನ ಛಾಯ ಆಗಿದೆ. ಕುಡಿಯೋದಕ್ಕೆ ನೀರಾಗಿರ್ಬೋದು, ರೈತರಿಗಾಗಿರ್ಬೋದು ಬಹಳಷ್ಟು ಸಮಸ್ಯೆಗಳನ್ನ ನನಗೆ ಆಗಿದೆ. ಅದರ ಜೊತೆಗೆ ಒಂದು ಕಡೆ ಕೃಷ್ಣಾ ನದಿ, ಕೃಷ್ಣಾ ಭೀಮಾ ಅದು ಕೂಡ ಈಗಾಗಲೇ ಪ್ರಾಜೆಕ್ಟ್ ಇವತ್ತು ನಾರಾಯಣಪುರದಿಂದ ಬಲದಂಡೆ ಕೆನಾಲ್ ಕೂಡ ಈಗಾಗಲೇ ನಿರ್ಮಾಣವಾಗಿ ಏನು 0 to 95 ಕಿಲೋಮೀಟರ್ ವರೆಗೆ ಈಗಾಗಲೇ ನೀರಾವರಿಯನ್ನ ಒದಗಿಸ್ತಾ ಇದ್ದಾರೆ. 95 ಇಂದ 160ನೇ ಮೈಲ್ ವರೆಗೆ ನೀರಾವರಿಯನ್ನ ಕೊಡ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಕಾಲುವೆ ನೆಟ್ವರ್ಕ್ ಎಲ್ಲ ಸಂಪೂರ್ಣವಾಗಿ ಅಲ್ಲಿ ನೆಟ್ವರ್ಕ್ ಆಗಿದೆ. ಸಾವಿರಾರು ಕೋಟಿ ರೂಪಾಯಿಗಳನ್ನ ಈಗಾಗಲೇ ಸರ್ಕಾರಗಳ ಖರ್ಚಾಗಿದೆ. ಆದ್ರೆ ಅದನ್ನ ನೀರಾವರಿ ಒದಗಿಸುವಂತ ಕೆಲಸ ಬಿ ಸ್ಕೀಮ್ ಅಲ್ಲಿ ಇದೆ. ಬಿ ಸ್ಕೀಮ್ ಅಲ್ಲಿ ಅಂದ್ರೆ ಇವತ್ತು ಆಲಮಟ್ಟಿ ಡ್ಯಾಮಿನಲ್ಲಿ ಏನ್ ಗೇಟ್ಗಳನ್ನ ಹೆಚ್ಚಿಸಿ ಈಗಾಗಲೇ ಆ ಟ್ರಿಬ್ಯುನಲ್ ಅಲ್ಲಿ ಅದು ಇಲ್ಲಿವರೆಗಾಗಿ ಇತಾರ್ಥ ಆಗ್ತಾ ಇಲ್ಲ. ಹಾಗಾಗಿ ಅದನ್ನ ಆದಷ್ಟು ನನ್ನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಇಬ್ಬರು ನೇತೃತ್ವದಲ್ಲಿ ಆದಷ್ಟು ಬೇಗ ಈ ಭಾಗದಲ್ಲಿರುವಂತಹ ಕೃಷ್ಣಾ ನದಿಗೆ ಹಾಲುಮಟ್ಟಿ ಡ್ಯಾಮಿಗೆ ಗೇಟ್ಗಳನ್ನ ಅಳವಡಿಸುವ ಮುಖಾಂತರ ಇವತ್ತು ಬಿ ಸ್ಕೀಮ್ ಅನ್ನ ಜಾರಿಗೊಳಿಸುವಂತ ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಟ್ರಿಬ್ಯುನಲ್ ಅಲ್ಲಿ ಅದನ್ನ ಇತಾರ್ಥ ಮಾಡಿಸಿಕೊಡ್ಬೇಕಂತ ಕೂಡ ತಮ್ಮ ಮುಖೇನ ಕೇಳುತ್ತಾ, ಯಾಕಂದ್ರೆ ಈಗಾಗಲೇ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಸುಮಾರು 3-4 ವರ್ಷಗಳಾಗಿದೆ. ಆ ಕಾಲುವೆಗೆ ಆ ರೈತರು ಕಳ್ಕೊಂಡಂತ ಭೂಮಿಗಳಿಗೆ ಇನ್ನವರೆಗಾಗಿ ಪರಿಹಾರಗಳನ್ನ ಬಂದಿಲ್ಲ. ಆದ್ರೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕಾಂಟ್ರಾಕ್ಟ್ ಕೆಲಸಗಳಾಗಿದೆ. ಆ ಕೆನಾಲು ಮತ್ತೆ ಅದು ದುಸ್ಥಿತಿಯಲ್ಲಿ ಹೋಗಿದೆ. ಈಗ ಅದು ನೀರು ಬರೋಷ್ಟಿಗೆ ಕೆನಾಲ್ ಉಳಿತದಿಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ರೀತಿಯಾಗಿ ಯಾಕಂದ್ರೆ ಎರಡು ಕಡೆ, ಈ ಕಡೆ ಕೃಷ್ಣಾ ಮತ್ತು ತುಂಗಭದ್ರಾ ಎರಡು ಕಡೆಯಿಂದ ಕಾಲುವೆ ಬಂದರೂ ಕೂಡ ಇವತ್ತು ನೀರಾವರಿ ಪ್ರದೇಶದಿಂದ ವಂಚಿತ ಆಗಿದೆ. ಮತ್ತು ಏನು ನಮಗೆ ತುಂಗಭದ್ರಾ ಡ್ಯಾಮಿನಲ್ಲಿ ಕೆಳಭಾಗದಲ್ಲಿ ಬರುವಂತಹ ಎಡಭಾಗದಲ್ಲಿ ಎಲ್ಲ ಇವತ್ತು ಡಿಸ್ಟ್ರಿಬ್ಯೂಟರ್ಗಳಿಗೆ ಇವತ್ತು ಸ್ಕಾಡಾ ಗೇಟ್ಗಳನ್ನು ಅಳವಡಿಸುವಂತ ಕೆಲಸವನ್ನ ನಮ್ಮ ನೀರಾವರಿ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದನ್ನ ಈ ಇವತ್ತಿನ ದಿವಸ, ಯಾಕಂದ್ರೆ ಸ್ಕಾಡಾ ಗೇಟ್ ಅನ್ನ ಈಗಾಗಲೇ ನಾರಾಯಣಪುರ ಬಲದಂಡೆ ಭಾಗದಲ್ಲಿ ಅಳವಡಿಸಿದ್ದಾರೆ. ಈಗ ಸ್ಕಾಡಾ ಗೇಟ್ ಆದ್ಮೇಲೆ ಯಾವ ಡಿಸ್ಟ್ರಿಬ್ಯೂಟರ್ಗಳಿಗೆ ಎಷ್ಟು ಕ್ಯೂಸೆಕ್ಸ್ ಹೋಗಬೇಕು ಅಷ್ಟು ಮಾತ್ರ ಹೋಗ್ತದ. ಈಗ ಅದು ನಮ್ಮ ಎಡಭಾಗದಲ್ಲಿರುವಂತಹ ತುಂಗಭದ್ರಕ್ಕೆ ಇವತ್ತು ನಮಗೆ ಕೆನಾಲ್ಗಳಿಗೆ ಸ್ಕಾಡಾ ಗೇಟ್ ಅನ್ನು ಅಳವಡಿಸಿದ್ರೆ ಕೆಳಭಾಗದಲ್ಲಿರುವಂತಹ ರೈತರಿಗೆ ಸ್ವಲ್ಪನಾದ್ರೆ ಕುಡಿಯುವುದಕ್ಕೆ ನೀರಾಗಿರ್ಬೋದು, ಸ್ವಲ್ಪ ಲೈಟ್ ಕ್ರಾಪ್ಗಳಿಗೆ ನೀರು ಬರುತ್ತದಂತ ಕೂಡ ತಮ್ಮ ಮುಖೇನ ಕೇಳುತ್ತಾ, ಈಗಾಗಲೇ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಮತ್ತು ರಾಯಚೂರು ಜಿಲ್ಲೆ ಯಾದಗಿರಿ ಎರಡೂ ಜಿಲ್ಲೆಗಳ ಒಳಗೊಂಡಂತೆ ಒಂದು ವಿಶ್ವವಿದ್ಯಾಲಯದ ಕೂಡ ಸ್ಥಾಪನೆ ಆಗಿದೆ. ಈಗಾಗಲೇ 3 ವರ್ಷ ವಿಶ್ವವಿದ್ಯಾಲಯ ಆದ ನಂತರ ಇವತ್ತು ಸುಮಾರು ಅಲ್ಲಿ 18 ಈ ವಿಭಾಗಗಳನ್ನ ಈಗಾಗಲೇ ಕೋರ್ಸ್ಗಳನ್ನ ಎಲ್ಲ ಪ್ರಾರಂಭ ಆಗಿದೆ. ಆದ್ರೆ ಇಲ್ಲಿವರೆಗೂ ನಾನು ಕೂಡ ಹಿಂದೆ ಹೋದ 5 ವರ್ಷ ಕೂಡ ಸರ್ಕಾರಗಳನ್ನ ಪ್ರತಿ ಅಸೆಂಬ್ಲಿಯಲ್ಲಿ ಅಧಿವೇಶನಗಳಲ್ಲಿ ಅವರಿಗೆ ಅನುದಾನಗಳನ್ನ ಬೇಡಿಕೆಗಳನ್ನ ಇಡ್ತಾ ಇದೀವಿ. ಆದ್ರೆ ಇಲ್ಲಿವರೆಗೂ ಯಾವುದೇ ನಮ್ಮ ಸರ್ಕಾರಗಳು
ಆ ವಿಶ್ವವಿದ್ಯಾಲಯಕ್ಕೆ ಅನುದಾನವನ್ನ ಒದಗಿಸುವಂತ ಕೆಲಸ ಆಗ್ತಾ ಇಲ್ಲ. ಯಾಕಂದ್ರೆ ಇವತ್ತು ಏನು ಯಾದಗಿರಿ ಅಂಡ್ ರಾಯಚೂರು ಇವತ್ತು 2 ಜಿಲ್ಲೆಗಳ ಒಳಗೊಂಡಂತೆ ವಿಶ್ವವಿದ್ಯಾಲಯ ಇವತ್ತು ನೀತಿ ಆಯೋಗದಲ್ಲಿ ಏನು ಕೇಂದ್ರ ಸರ್ಕಾರ ಇವತ್ತು ಅತ್ಯಂತ ಹಿಂದುಳಿದ ಜಿಲ್ಲೆಗಳಂತೇಳಿ ನೀತಿ ಶಾಲೆಗಳಿಗೆ ಚಿತ್ರಕಲಾ, ದೈಹಿಕ, ಸಂಗೀತ ಹಾಗೂ ರಂಗ ಶಿಕ್ಷಕರನ್ನು ನೇಮಿಸಿಕೊಳ್ಳುವಂತೆ ಒತ್ತಾಯಿಸಿ ಆಲ್ ಇಂಡಿಯಾ ಡೆಮಾಟ್ರಿಕ್ ಯೂತ್ ಆರ್ಗನೈಸೇಷನ್ ಎಐಡಿವೈಒ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಚಿತ್ರ ಬಿಡಿಸುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಶಾಲೆಗಳಿಗೆ ಚಿತ್ರಕಲಾ, ದೈಹಿಕ, ಸಂಗೀತ ಹಾಗೂ ರಂಗ ಶಿಕ್ಷಕರನ್ನು ನೇಮಿಸಿಕೊಳ್ಳುವಂತೆ ಒತ್ತಾಯಿಸಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಯೂತ್ ಆರ್ಗನೈಸೇಷನ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಚಿತ್ರ ಬಿಡಿಸುವ ಮೂಲಕ ಪ್ರತಿಭಟಿಸಿತು. ರಾಜ್ಯದಲ್ಲಿ 5240 ಸರ್ಕಾರಿ ಪ್ರೌಢಶಾಲೆಗಳು ಇದ್ದು ಬೋಧಕರ ಸಂಖ್ಯೆ 1500 ದಾಟಿಲ್ಲ. ಅನೇಕ ಶಿಕ್ಷಕರು ನಿವೃತ್ತಿ ಅಂಚಿನಲ್ಲಿ ಇದ್ದರೆ ಮಕ್ಕಳ ಸಂಖ್ಯೆ ಆಧಾರದ ಮೇಲೆ ಶಿಕ್ಷಕರನ್ನು ಹುದ್ದೆ ಸಹಿತ ವರ್ಗಾವಣೆ ಮಾಡಲಾಗುತ್ತಿದೆ. ಬಹುತೇಕ ಶಾಲೆಗಳಲ್ಲಿ ವಿಷಯವಾರು ಶಿಕ್ಷಕರೇ ಇಲ್ಲ, ಪರಿಣಿತ ಹೊಂದಿ ಅಭ್ಯರ್ಥಿಗಳಿಲ್ಲ ಎಂದು ಖಾಲಿ ಮಾಡಲಾಗಿದೆ. ಅನೇಕ ನಿರುದ್ಯೋಗಿ ಯುವಕರು ಉದ್ಯೋಗಕ್ಕಾಗಿ ಪರದಾಡುತ್ತಿದ್ದಾರೆ. 2008-9 ಸಾಲಿನಲ್ಲಿ 600 ಸಹ ಪಠ್ಯ ಶಿಕ್ಷಕರನ್ನು ನೇಮಿಸಲಾಗಿತ್ತು. ವಸತಿ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿರುವ ಶಾಲೆಗಳಲ್ಲಿಯೂ ಶಿಕ್ಷಕರಿಲ್ಲ. ಮಕ್ಕಳಲ್ಲಿ ಜ್ಞಾನಾರ್ಜನೆಯೊಂದಿಗೆ ಇತರ ಚಟುವಟಿಕೆಗಳಲ್ಲಿ ತೊಡಗಿಸುವುದು ಅವಶ್ಯಕವಾಗಿದೆ. ಭಾಷಾ ಶಿಕ್ಷಕರು, ಗಣಿತ, ವಿಜ್ಞಾನ ಸೇರಿದಂತೆ ವಿಷಯವಾರು ಶಿಕ್ಷಕರು, ಚಿತ್ರಕಲೆ, ಸಂಗೀತ, ರಂಗ ಶಿಕ್ಷಕರನ್ನು ನೇಮಿಸಿಕೊಳ್ಳುವುದು ಅಗತ್ಯವಾಗಿದೆ. ಕೂಡಲೇ ಸರ್ಕಾರ ಅಧಿಸೂಚನೆ ಹೊರಡಿಸಿ ನೇಮಕಾತಿ ನಡೆಸಬೇಕು. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರ ಹುದ್ದೆಗಳನ್ನು ರದ್ದುಪಡಿಸುವುದನ್ನು ನಿಲ್ಲಿಸಿ ಎಲ್ಲ ಶಾಲೆಗಳಿಗೂ ಶಿಕ್ಷಕರನ್ನು ನೇಮಿಸಬೇಕೆಂದು ಆಗ್ರಹಿಸಲಾಯಿತು. ರಂಗಕಲಾ ಶಿಕ್ಷಕರನ್ನು ಈ ಕೂಡಲೇ ನೇಮಕಾತಿ ಮಾಡಿ ದುಡಿಯುವ ಕೈಗೆ ಕೆಲಸ ಬೇಕು, ಕೆಲಸ ಕೊಡಿ, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? ಏತಕ್ಕಾಗಿ ಹೋರಾಟ? ಏತಕ್ಕಾಗಿ ಹೋರಾಟ? ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ರಾಜ್ಯದಲ್ಲಿ ಖಾಲಿರುವ ಹುದ್ದೆಗಳನ್ನು ಭರ್ತಿ ಮಾಡಿ ಉದ್ಯೋಗ ನಮ್ಮ ಹಕ್ಕು, ಕೆಲಸ ಬೇಕು, ಕೆಲಸ ಕೊಡಿ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಚನ್ನಬಸವ ಜಾನೇಕಲ್, ಜಿಲ್ಲಾ ಕಾರ್ಯದರ್ಶಿ ವಿನೋದ್ ಕುಮಾರ್, ಎಚ್ಎಚ್ ಮ್ಯಾದರ್, ತಿಮ್ಮಪ್ಪ, ಮಲ್ಲಪ್ಪ, ಪಿಎಬಿ ಈಶ್ವರ್, ವೀರೇಶ್, ರಾಮಣ್ಣ ಮ್ಯಾದರ್, ರೂಪಾದೇವಿ ಕಡಗೋಳು, ವೀರೇಶ್ ಬಾಬು, ಮೀನಾಕ್ಷಿ, ಪದ್ಮಾವತಿ, ಗೋವಿಂದ್, ಎಚ್ ಶ್ಯಾಮ್ಲಾ, ಮಲ್ಲಪ್ಪ, ರೇಣುಕಾ, ಸೌಜನ್ಯ, ಅರವಿಂದ್, ಅಮರೇಶ್, ಮಹೇಶ್ ಸೇರಿದಂತೆ ಅನೇಕರಿದ್ದರು. ಕಾಮಗಾರಿ ಮಾಡಿದ ಬಿಲ್ ಮಂಜೂರು ಮಾಡಲು ಕೆಆರ್ಐಡಿಎಲ್, ಜೆಇ ನಾಗರಾಜ್ ಮತ್ತು ಸಾಗರ್ ಅಧಿಕಾರಿಗಳು 28% ಕಮಿಷನ್ ನೀಡಿದರೆ ಬಿಲ್ ಮಂಜೂರು ಮಾಡುವುದಾಗಿ ಹೇಳಿದ್ದು, ಕೂಡಲೇ ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಗುತ್ತಿಗೆದಾರ ಬಾಬು ಅವರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕಾಮಗಾರಿ ಮಾಡಿದ ಬಿಲ್ ಮಂಜೂರಿ ಮಾಡಲು ಕೆಆರ್ಐಡಿಎಲ್, ಜೆಇ ನಾಗರಾಜ್ ಮತ್ತು ಸಾಗರ್ ಅಧಿಕಾರಿಗಳು 28% ಕಮಿಷನ್ ನೀಡಿದರೆ ಬಿಲ್ ಮಂಜೂರು ಮಾಡುವುದಾಗಿ ಹೇಳಿದ್ದು, ಕೂಡಲೇ ಇವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಗುತ್ತಿಗೆದಾರ ಬಾಬು ಅವರು ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ನೀಡಿದರು. ತಾಲೂಕಿನ ರಘುನಾಥನಹಳ್ಳಿ ಗ್ರಾಮದಲ್ಲಿ 12 ಲಕ್ಷ ರೂಪಾಯಿ ವೆಚ್ಚದ ಆರ್ಒ ಪ್ಲಾಂಟ್ ನಿರ್ಮಾಣ ಮಾಡಲಾಗಿದೆ. ಕಾಮಗಾರಿ ಮಾಡಿದ ಬಿಲ್ ಕೇಳಿದರೆ ನೀವು ಯಾರೆಂದು ಪ್ರಶ್ನಿಸುತ್ತಾರೆ ಎಂದು ದೂರಿದರು. ಕಾಮಗಾರಿ ಅಂದಾಜು 12 ಲಕ್ಷ ರೂಪಾಯಿ ಆಗಿದ್ದು, ಜಿಎಸ್ಟಿ 1,81,229 ರೂಪಾಯಿಗಳು ಕಡಿತಗೊಳಿಸಿ ಮತ್ತು ಇಲಾಖೆಯವರು 4% ಕಡಿತಗೊಳಿಸಿ 9,77,500 ಕಾಮಗಾರಿ ಹಣ ಕೊಡಬೇಕಾಗುತ್ತದೆ ಎಂದು ತಿಳಿಸಿರುತ್ತಾರೆ. ಕಾಮಗಾರಿ ಅರ್ಧ ಮಾಡಿದ ನಂತರ 28% 2,73,700 ರೂಪಾಯಿ ಹಣ ಕಡಿತ ಮಾಡಿದ್ದಾರೆ. ಒಟ್ಟು 7,03,800 ರೂಪಾಯಿ ಕೊಡುವುದಾಗಿ ಹೇಳಿದ್ದು, ಕಾಮಗಾರಿ ಪೂರ್ಣ ಹಣ ಕೇಳಿದರೆ 28% ಕಮಿಷನ್ ಕೊಡಬೇಕು, ಇದರಲ್ಲಿ ಶಾಸಕರಿಗೂ ಕೊಡಬೇಕು ಎಂದು ಹೇಳುತ್ತಿದ್ದಾರೆ. ಉಳಿದವರೆಲ್ಲ ವೇತನ ಪಡೆಯುತ್ತೇವೆ ಎಂದು ಹೇಳಿದ್ದು, ಕೂಡಲೇ ಇವರ ವಿರುದ್ಧ ಕ್ರಮ ಜರುಗಿಸಬೇಕು, ಕಾಮಗಾರಿ ಬಿಲ್ ಹಣ ನೀಡಬೇಕೆಂದು ಮನವಿ ಮಾಡಿದರು. ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ಬಾಬು ಗುತ್ತಿಗೆದಾರರು ಅರ್ಜನವರ ರಾಯಚೂರು ಇಲ್ಲಿ ತಮ್ಮಲ್ಲಿ ದೂರು ಸಲ್ಲಿಸುವುದೇನೆಂದರೆ, ನಾನು ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕಚೇರಿ ಕೆಆರ್ಐಡಿಎಲ್ ಉಪವಿಭಾಗ ರಾಯಚೂರು ಇವರ ಕಡೆಯಿಂದ ರಾಯಚೂರು ತಾಲೂಕಿನ ರಘುನಾಥಹಳ್ಳಿ ಗ್ರಾಮದಲ್ಲಿ ಆರ್ಒ ಪ್ಲಾಂಟ್ ಕಾಮಗಾರಿ ಮಾಡಲು ಪಡೆದುಕೊಂಡಿರುತ್ತೇನೆ. ಈ ಕಾಮಗಾರಿ ಅಂದಾಜು ವೆಚ್ಚ 12 ಲಕ್ಷವಾಗಿರುತ್ತದೆ. ಸದರಿ ಈ ಕಾಮಗಾರಿಯನ್ನು ನಾನು ಸಂಪೂರ್ಣವಾಗಿ ಮಾಡಿರುತ್ತೇನೆ. ಈ ಕಾಮಗಾರಿಗೆ ಬಿಲ್ಲನ್ನು ಕೇಳುವುದಕ್ಕೆ ಹೋದರೆ ವಿಷಯದಲ್ಲಿ ತೋರಿಸಿದ 3 ಜನ ಜೆಇಯವರು ನೀನು ಯಾರು ಎಂದು ಹೇಳುತ್ತಾರೆ. ಸದರಿ ಕಾಮಗಾರಿ ಮಾಡಲು ಸಾಗರ್ ಜೆಇಯವರು ಖುದ್ದಾಗಿ ಸ್ಥಳವನ್ನು ತೋರಿಸಿ
ಅವರು ತೋರಿಸಿರುವ ಸ್ಥಳದಲ್ಲಿ ಕಾಮಗಾರಿ ಮಾಡಿರುತ್ತೇನೆ. ಸದರ ನಾನು ಪ್ರತಿದಿನ ಕಾಮಗಾರಿ ಮಾಡುವ ಫೋಟೋಗಳು ಅವರ ನಾಗರಾಜ್, ವಸಂತ್, ಸಾಗರ್, ಜೈ ಇವರಿಗೆ ಹಾಕಿರುತ್ತೇನೆ. ಅವರುಗಳು ನಾನು ಮಾಡಿರುವ ಕಾಮಗಾರಿಗೆ ಇಲಾಖೆ ವತಿಯಿಂದ ದಿನಾಂಕ 24/4/2023ರಂದು 65,582 ಚೆಕ್ ಮೂಲಕ ಚೆಕ್ಕನ್ನು ಯೂನಿಯನ್ ಬ್ಯಾಂಕ್ ಬೆಂಗಳೂರು ಮೂಲಕ ಅಧಿಕಾರಿಗಳಿಗೆ ರುಜುವು ಮಾಡಿರುತ್ತಾರೆ. ಕಾಮಗಾರಿ ನಿರ್ಮಿಸಲು ಅಂದಾಜು ಪತ್ರಿಕೆಯಲ್ಲಿ ತೋರಿಸಿರುವ ಮೊತ್ತ 12 ಲಕ್ಷ ಇರುತ್ತದೆ. ಆದರೆ ಅಧಿಕಾರಿಗಳು GST 1,81,229ಗಳಿಗೆ ಕಡಿತಗೊಳಿಸಿ ಮತ್ತು ಇಲಾಖೆಯವರು ಶೇಕಡ 4% ಕಡಿತಗೊಳಿಸಿ 9,77,500 ಕಾಮಗಾರಿ ಮೊತ್ತ ನನಗೆ ಕೊಡಬೇಕಾಗುತ್ತದೆ ತೋರಿಸಿರುತ್ತದೆ. ನಾನು ಕಾಮಗಾರಿ ಅರ್ಧ ಮಾಡಿದ ನಂತರ ಶೇಕಡ 28% 7,73,700 ಸದರಿ 9,77,500ಗಳಲ್ಲಿ ಹಣದಲ್ಲಿ ಕಡಿತಗೊಳಿಸಿ 7,03,800 ಕೊಡುತ್ತೇವೆಂದು ತಿಳಿಸಿರುತ್ತಾರೆ. ಅದರಂತೆ ನಾನು ಕಾಮಗಾರಿಯನ್ನು ಪೂರ್ಣಗೊಳಿಸಿದ ನಂತರ ಈ ಹಣವನ್ನು ಕೇಳುವುದಕ್ಕೆ ಹೋದರೆ ನೀನು ಯಾರು ಎಂದು ಹೇಳಿರುತ್ತಾರೆ. ನಾನು ನಗರದ ವಾರ್ಡ್ ನಂಬರ್ 21ರ ವಿವಿಧ ಬಡಾವಣೆಗಳಲ್ಲಿ ಅನೇಕ ವರ್ಷಗಳಿಂದ ಬೋರ್ವೆಲ್ಗಳು ದುರಸ್ತಿಯಾಗಿದ್ದು ರಿಪೇರಿ ಮಾಡಲು ತೆಗೆದುಕೊಂಡು ಹೋಗಿದ್ದು ಇದುವರೆಗೆ ಮರು ಜೋಡಣೆ ಮಾಡಿಲ್ಲ. ಕೂಡಲೇ ದುರಸ್ತಿಗೊಳಿಸಿ ನೀರು ಒದಗಿಸಿಕೊಡಬೇಕು ಎಂದು ದಲಿತ ಮೂಲಭೂತ ಹಕ್ಕುಗಳ ಹೋರಾಟ ಸಮಿತಿ ವತಿಯಿಂದ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ 21ರ ವಿವಿಧ ಬಡಾವಣೆಗಳಲ್ಲಿ ಅನೇಕ ವರ್ಷಗಳಿಂದ ಬೋರ್ವೆಲ್ಗಳು ದುರಸ್ತಿಯಾಗಿದ್ದು ರಿಪೇರಿ ಮಾಡಲು ತೆಗೆದುಕೊಂಡು ಹೋಗಿದ್ದು ಇದುವರೆಗೂ ಮರು ಜೋಡಣೆ ಮಾಡಿಲ್ಲ. ಕೂಡಲೇ ದುರಸ್ತಿಗೊಳಿಸಿ ನೀರು ಒದಗಿಸಿಕೊಡಬೇಕು ಎಂದು ದಲಿತ ಮೂಲಭೂತ ಹಕ್ಕುಗಳ ಹೋರಾಟ ಸಮಿತಿ ವತಿಯಿಂದ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ನಗರದ ವಾರ್ಡ್ ನಂಬರ್ನಲ್ಲಿ ಬರುವ ದೇವಿನಗರ, ಎನ್ಜಿಒ ಕಾಲೋನಿ, ಪಂಚಮುಖಿ ಕಾಲೋನಿ, ವಿದ್ಯಾನಗರ ಬಡಾವಣೆಗಳಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ಗಳು ಅನೇಕ ವರ್ಷಗಳಿಂದ ದುರಸ್ತಿಯಾಗಿವೆ. ಬೋರ್ವೆಲ್ಗಳ ಮೋಟಾರು ಸಣ್ಣ ಪುಟ್ಟ ರಿಪೇರಿ ಮಾಡಿಸಲು ತೆಗೆದುಕೊಂಡು ಹೋಗಿದ್ದು ಇಲ್ಲಿವರೆಗೂ ಮರುಜೋಡಣೆ ಮಾಡಿಲ್ಲವೆಂದು ದೂರಿದರು. ಕಳೆದ 3-4 ದಿನಗಳಿಂದ ನಗರಸಭೆಯ ನೀರು ಸರಬರಾಜು ಮಾಡುತ್ತಿದ್ದು ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಕೂಡಲೇ ಈ ಎಲ್ಲಾ ಬಡಾವಣೆಯಲ್ಲಿ ಬೋರ್ವೆಲ್ಗಳನ್ನು ದುರಸ್ತಿಗೊಳಿಸಿ ಕುಡಿಯುವ ನೀರು ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಶರಣಬಸವ, ಜನಾರ್ದನ್ ಹಳ್ಳಿಬೆಂಚಿ, ಸತೀಶ್ ರಾಜ್, ಅರುಣ್ ಕುಮಾರ್, ಚಂದ್ರಶೇಖರ್ ಮೇಸ್ತ್ರಿ ಸೇರಿದಂತೆ ಅನೇಕರಿದ್ದರು. ಡಿಸೆಂಬರ್ 17ರಂದು ಬೆಳಗ್ಗೆ 10:30 ರಾಯಚೂರು ನಗರದ ಸಂತೋಷಿ ಹಬ್ನಲ್ಲಿ ಮಾದಿಗ ಮುನ್ನಡೆ ಮಾದಿಗರ ಆತ್ಮಗೌರವ ಜಿಲ್ಲಾ ಸಮಾವೇಶ ಆಯೋಜಿಸಲಾಗಿದೆ. ಡಿಸೆಂಬರ್ 17ರಂದು ಬೆಳಗ್ಗೆ 10:30 ರಾಯಚೂರು ನಗರದ ಸಂತೋಷಿ ಹಬ್ನಲ್ಲಿ ಮಾದಿಗ ಮುನ್ನಡೆ ಮಾದಿಗರ ಆತ್ಮಗೌರವ ಜಿಲ್ಲಾ ಸಮಾವೇಶ ಆಯೋಜಿಸಲಾಗಿದೆ. ಈ ಜಿಲ್ಲಾ ಸಮಾವೇಶದ ಪ್ರಯುಕ್ತ ಇಂದು ಮಸ್ಕಿ, ಸಿಂಧನೂರು, ಮಾನ್ವಿ ತಾಲೂಕಿನಲ್ಲಿ ಮಾದಿಗ ಸಮಾಜದ ಪೂರ್ವಭಾವಿ ಸಭೆ ನಡೆಯಿತು. ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲೆಯ ಹಿರಿಯ ಮುಖಂಡರುಗಳಾದ ರವೀಂದ್ರ ಜಾಲ್ದಾರ್, ದಾನಪ್ಪ ನಿಲೋಗಲ್, ದೊಡ್ಡಪ್ಪ ಮುರಾರಿ, ಮೌನೇಶ್ ಮುರಾರಿ, ತಿಕ್ಕಯ್ಯ ಬಳಗನೂರು, ದುರ್ಗಪ್ಪ ಬುಡಗಳದಿನ್ನಿ, ಓವಿಎ ನಾಗರಾಜ್, ಎಸ್ ಹುಲಿಗೆಪ್ಪ ಇವರುಗಳು ಮಾತನಾಡಿ ಮಾದಿಗ ಮುನ್ನಡೆ ಜಿಲ್ಲಾ ಸಮಾವೇಶಕ್ಕೆ ಮಸ್ಕಿ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಆಗಮಿಸಿ ಸಮಾವೇಶ ಯಶಸ್ವಿಗೊಳಿಸಲು ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾದಿಗ ಮುನ್ನಡೆ ಮಾದಿಗರ ಆತ್ಮಗೌರವ ಸಮಾವೇಶದ ಪ್ರಚಾರ ಸಾಮಗ್ರಿ ಬಿಡುಗಡೆಗೊಳಿಸಲಾಯಿತು. ಸಭೆಯಲ್ಲಿ ಮಾದಿಗ ಸಮಾಜದ ಜಿಲ್ಲಾ ಮುಖಂಡರಾದ ಭೀಮಣ್ಣ ಮಂಚಾಲ್, ಜೆಎಂ ಮೌನೇಶ್, ಆರ್ ಆಂಜನೇಯ, ಚಂದ್ರು ಭಂಡಾರಿ, ಎಚ್ಕೆ ರವಿಕುಮಾರ್, ರಾಘವೇಂದ್ರ ಬೋರೆಡ್ಡಿ, ದುರ್ಗಾ ಪ್ರಸಾದ್ ತೋರಣದಿನ್ನಿ, ರಾಮಣ್ಣ ಉದ್ಬಾಳ್, ಮೌನೇಶ್ ಬಳಗನೂರು, ಶ್ರೀಕಾಂತ್ ಮುರಾರಿ, ರಮೇಶ್ ಉದ್ಬಾಳ್, ನಾಗಲಿಂಗ ತೀರ್ಥಭಾವಿ, ಬಸವರಾಜ್ ತುರ್ವಿಹಾಳ ಸೇರಿದಂತೆ ಅನೇಕ ಮಾದಿಗ ಬಂಧುಗಳು ಸೇರಿದರು. ನಗರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವೃತ್ತಿಪರ ವಸತಿ ನಿಲಯಕ್ಕೆ ಶುದ್ಧ ಕುಡಿಯುವ ನೀರು, ಗುಣಮಟ್ಟದ ಆಹಾರ ಮತ್ತು ಮೂಲ ಸೌಲಭ್ಯ ಕಲ್ಪಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ ಒತ್ತಾಯಿಸಿದ್ದಾರೆ. ನಗರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವೃತ್ತಿಪರ ವಸತಿ ನಿಲಯಕ್ಕೆ ಶುದ್ಧ ಕುಡಿಯುವ ನೀರು, ಗುಣಮಟ್ಟದ ಆಹಾರ ಮತ್ತು ಮೂಲ ಸೌಲಭ್ಯ ಕಲ್ಪಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಜಿಲ್ಲಾಧ್ಯಕ್ಷ ವಿನೋದ್ ರೆಡ್ಡಿ ಒತ್ತಾಯಿಸಿದ್ದಾರೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿರುವ ಅವರು ವೃತ್ತಿಪರ ಬಾಲಕಿಯರ ವಸತಿ ನಿಲಯದಲ್ಲಿ ಗ್ರಾಮೀಣ ಭಾಗದ 100 ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದು, ಆದರೆ ವಸತಿ ನಿಲಯದಲ್ಲಿ ಮೂಲ ಸೌಕರ್ಯಗಳು ಮರೀಚಿಕೆಯಾಗಿವೆ. ಶುದ್ಧ ಕುಡಿಯುವ ನೀರು, ಗುಣಮಟ್ಟದ ಆಹಾರ ಸಿಗುತ್ತಿಲ್ಲ. ಅಗತ್ಯ ಸೌಲಭ್ಯಗಳನ್ನು ಅಧಿಕಾರಿಗಳು ಒದಗಿಸುತ್ತಿಲ್ಲ ಎಂದು ದೂರಿದ್ದಾರೆ. ವಸತಿ ನಿಲಯಕ್ಕೆ 3 ದಿನಕ್ಕೊಮ್ಮೆ ಟ್ಯಾಂಕರ್ ನೀರು ಪೂರೈಸುತ್ತಿದ್ದು, ನಿತ್ಯವೂ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಸಮಸ್ಯೆಗಳ ಕುರಿತು ವಿದ್ಯಾರ್ಥಿನಿಯರು ಲಿಖಿತ ದೂರು ನೀಡಿದರೂ ಸ್ಪಂದಿಸುತ್ತಿಲ್ಲ. ನಿನ್ನೆ ಪ್ರತಿಭಟನೆಗೆ ಮುಂದಾಗಿ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದರಿಂದ ಇಂದು ಬೆಳಗ್ಗೆ ಉಪಹಾರ ನೀಡದೆ ತರಗತಿಗೆ ಹೋಗದಂತೆ ವಾರ್ಡನ್ ಕೂಡಿ ಹಾಕಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೂಡಲೇ ವೃತ್ತಿಪರ ಬಾಲಕಿಯರ ವಸತಿ ನಿಲಯದ ಸಮಸ್ಯೆಗಳಿಗೆ ಸ್ಪಂದಿಸಿ ಸಮಸ್ಯೆ ನಿವಾರಣೆಗೆ ಮುಂದಾಗಬೇಕು. ಇಲ್ಲದಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ವಿನೋದ್ ರೆಡ್ಡಿ ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಸಂತೋಷಿ ಸರೋವರ್ ಲಾಡ್ಜ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮಹಿಳೆ ಶವ ಪತ್ತೆ. ಗ್ರಂಥಾಲಯಗಳ ಮೂಲಕ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸಿ ಚಂದ್ರಶೇಖರ್ ನಾಯ್ಕ್. ನೀರಿಗಾಗಿ ವಸತಿ ನಿಲಯ ವಿದ್ಯಾರ್ಥಿನಿಯರ ಪ್ರತಿಭಟನೆ. ಜಿಲ್ಲೆಯಿಂದ ಅಬ್ದುಲ್ ವಾಹಿದ್ ವರ್ಗಾವಣೆಗೆ ಒತ್ತಾಯ. ನಗರದ ವಾರ್ಡ್ ನಂಬರ್ 12ಕ್ಕೆ ಚುನಾವಣೆ ಸೌಲಭ್ಯ ಕೊಡುವ ಅಭ್ಯರ್ಥಿ ಆಯ್ಕೆ ಮತದಾರರ ಆದ್ಯತೆಯಾಗಲಿ, ಅವಿರೋಧ ಆಯ್ಕೆ ನಡೆಯಲಿ ಎನ್ ಮಹಾವೀರ್. ಚಳಿಗಾಲದ ಅಧಿವೇಶನದಲ್ಲಿ ರಾಯಚೂರು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಕಲ್ಯಾಣ ಕರ್ನಾಟಕ ಅನುದಾನ ವಿಷಯ ಬಗ್ಗೆ ಪ್ರಸ್ತಾವನೆ. ಚಿತ್ರಕಲಾ ಸಂಗೀತ ರಂಗ ಶಿಕ್ಷಕರ ನೇಮಕಕ್ಕೆ ಆಗ್ರಹಿಸಿ ಎಐಡಿಎಸ್ಒದಿಂದ ಚಿತ್ರ ಬಿಡಿಸಿ ಪ್ರತಿಭಟನೆ. ಕಾಮಗಾರಿ ಬಿಲ್ ಮಂಜೂರು ಮಾಡಲು ಕಮಿಷನ್ ಕೇಳುತ್ತಿರುವ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಒತ್ತಾಯ. ವಾರ್ಡ್ ನಂಬರ್ 21ರಲ್ಲಿ ವಿವಿಧ ಬಡಾವಣೆಗಳಲ್ಲಿ ಬೋರ್ವೆಲ್ ದುರಸ್ತಿ ಮಾಡಿಸಿ ನೀರು ಒದಗಿಸಲು ಒತ್ತಾಯ. ಡಿಸೆಂಬರ್ 17ರಂದು ಮಾದಿಗ ಮುನ್ನಡೆ ಮಾದಿಗರ ಆತ್ಮಗೌರವ ಜಿಲ್ಲಾ ಸಮಾವೇಶ. ಮತ್ತು ವೃತ್ತಿಪರ ಬಾಲಕಿಯರ ವಸತಿ ನಿಲಯಕ್ಕೆ ಮೂಲ ಸೌಲಭ್ಯ ಕಲ್ಪಿಸಿ ವಿನೋದ್ ರೆಡ್ಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರವೇಶಿಸಿದವರು SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. ದಸರಾ ಮತ್ತು ದೀಪಾವಳಿ ಹಬ್ಬದ ಋತುವನ್ನು ಪವರ್ ಮತ್ತು ಸ್ಟೈಲ್ ನೊಂದಿಗೆ ಆಚರಿಸಿ. ಕೇವಲ ₹1 ಪಾವತಿಸಿ ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕೊಂಡೊಯ್ಯಿರಿ. ಯಾವುದೇ ಮಾಡೆಲ್, ಯಾವುದೇ ಬ್ರಾಂಡ್ ಅನ್ನು ಹೊಸ ಬಜಾಜ್ಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಿ. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ವಿಸಿಟ್ KTB Jewel Palace, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್.